Atmanand Ghatnur. So today we discuss the KA 708 non-HK SDA Communication Paper 2 General English questions. Okay, we will analyze the questions and we'll arrive at the right answer. So last time HK FDA ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ ಇಂಗ್ಲಿಷ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡಿದ್ವಿ. ಅದರಲ್ಲಿ ಔಟ್ ಆಫ್ 35 ನಮ್ಮದು 34 ಕ್ವಶನ್ಸ್ ಆರ್ ಅಫಿಷಿಯಲಿ ಮ್ಯಾಚಿಂಗ್. ಓಕೆ, ದ ಅಫಿಷಿಯಲಿ ಮ್ಯಾಚ್ಡ್ ವಿತ್ KA ಆನ್ಸರ್ ಕೀ. ಓಕೆ, ಅದರಲ್ಲಿ ನಾವು ಅದನ್ನ ಒಂದು ಆನ್ಸರ್ ಕೀನ ನಮ್ಮ ಆನ್ಸರ್ ಕೀಗೂ ಮತ್ತೆ ಅವರಿಗೂ ಸ್ವಲ್ಪ ತಪ್ಪಾಗಿತ್ತು, ಬಟ್ ಆಫ್ಟರ್ ದಟ್ ಅದು ಕೂಡ ನಮ್ಮ ಆನ್ಸರ್ ಕೀಗೆ ಮ್ಯಾಚ್ ಆಗಿದೆ. ಸೊ ಹಾಗಾಗಿ ಟುಡೇ again we will discuss the English question paper with the same accuracy we have tried. Okay, ಆದಷ್ಟು ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡೋಕೆ ಟ್ರೈ ಮಾಡ್ತೀವಿ. ಓಕೆ, ಬೇರ್ ವಿತ್ ಅಸ್. ಸೊ ದಿಸ್ ಈಸ್ KA SDA ಓಕೆ ನಾನ್ HK ಕ್ವಶನ್ ಪೇಪರ್ ಇಂಗ್ಲಿಷ್ ಕ್ವಶನ್ ನಂಬರ್ 36 ಇಂದ ಸ್ಟಾರ್ಟ್ ಆಗಿ 70 ವರೆಗೂ 35 ಕ್ವಶನ್ಸ್. ಸೊ ವಿಲ್ ಸ್ಟಾರ್ಟ್ ವಿತ್ ದಿ ಕ್ವಶನ್ಸ್. ಕ್ವಶನ್ ನಂಬರ್ 36 ಏನ್ ಕೇಳಿದ್ರಲ್ಲಿ, ಚೂಸ್ ದಿ ಕರೆಕ್ಟ್ ಸೆಂಟೆನ್ಸಸ್ ವಿತ್ ಅಪ್ರೋಪ್ರಿಯೇಟ್ ಯೂಸ್ ಆಫ್ ಆರ್ಟಿಕಲ್. ಸಿ ಆರ್ಟಿಕಲ್. ಸೊ ನಮ್ಮ ಒಂದು KA ಎಕ್ಸಾಮಿನೇಷನ್ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು KA ಇಂಗ್ಲಿಷ್ ಗ್ರಾಮರ್ ಮತ್ತೆ PYQ ಕ್ಲಾಸ್ ಮಾಡುವಾಗ ವಿ ಹ್ಯಾವ್ ಗಿವನ್ ದಿ ಸಿಲೆಬಸ್. ಓಕೆ, ಸಿಲೆಬಸ್ ಫಾರ್ ಇಂಗ್ಲಿಷ್ ಗ್ರಾಮರ್. ಆ ಸಿಲೆಬಸ್ ಇಂದನೇ ಎಲ್ಲ ಕ್ವಶನ್ಸ್ಗಳು ಬಂದಿರೋದು. ಇವನ್ ಈ ಒಂದು FDA ದಲ್ಲೂ ಕೂಡ ಬಂದಿತ್ತು, ಅದನ್ನ ನಾವು ಎಕ್ಸ್ಪ್ಲೇನ್ ಮಾಡಿ ಪ್ರೂವ್ ಕೂಡ ಮಾಡಿದೀವಿ. ಈವನ್ ದಿಸ್ ಎಕ್ಸಾಮಿನೇಷನ್ ಇದರಲ್ಲೂ ಕೂಡ ನಾವು ಹೇಳಿರ್ತಕ್ಕಂಥ ಸಿಲೆಬಸ್ ಇಂದನೇ ಬಂದಿರತಕ್ಕಂಥದ್ದು. ಓಕೆ, ಯಾವುದೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಹೇಳಿದ್ವಿ ಅದರ ಮೇಲೆ ಬಂದಿದೆ. ಓಕೆ, ಲೆಟ್ ಅಸ್ ಅನಲೈಸ್ ದಿ ಕ್ವಶನ್ಸ್. ಸೊ ಕ್ವಶನ್ ನಂಬರ್ 36 ಅಲ್ಲಿ ಚೂಸ್ ದಿ ಕರೆಕ್ಟ್ ಸೆಂಟೆನ್ಸಸ್ ವಿತ್ ದಿ ಅಪ್ರೋಪ್ರಿಯೇಟ್ ಯೂಸ್ ಆಫ್ ಆರ್ಟಿಕಲ್. ಏನ್ ಕೊಡ್ತಾರೆ ಇಲ್ಲಿ? ಆಪ್ಷನ್ ಎ, ಹಿ ಲಿವ್ಸ್ ಇನ್ an poor locality. Okay, then it was an eulogy. Then he is an honest man in the group. Then he eats an egg. So ಇಲ್ಲಿ ಆರ್ಟಿಕಲ್ ಅಲ್ಲಿ ಓಕೆ we have discussed there are two articles, ಒಂದು ಡೆಫಿನೆಟ್, ಇನ್ನೊಂದು ಇಂಡೆಫಿನೆಟ್ ಆರ್ಟಿಕಲ್ಸ್. ಸೊ ಇಲ್ಲಿ ಡೆಫಿನೆಟ್ ಆರ್ಟಿಕಲ್ ದಿ ಬಗ್ಗೆ ಕ್ವಶನ್ ಕೇಳಿಲ್ಲ, ಇಂಡೆಫಿನೆಟ್ ಕೇಳಿದ್ದಾರೆ, ಎ ಮತ್ತು ಆನ್. ಸೊ ಎ ಮತ್ತು ಆನ್ ಯಾವಾಗ ಬರುತ್ತೆ? ಸೊ ಒಂದು ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲಿ ಒಂದು ಕೇಳಿರುವಂತದ್ದು ಸೌಂಡ್ ಮೇಲೆ, ಓಕೆ, ಓವೆಲ್ ಸೌಂಡ್ ಇದ್ರೆ, ಓಕೆ, ಸೊ ಈ ಓವೆಲ್ ಸೌಂಡ್ ಇದ್ದಾಗ ಆನ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡಿ, ದಿಸ್ ಇಸ್ ದಿ ಕಾನ್ಸೋನೆಂಟ್. ಓಕೆ, ಸೊ ಹಿ ಲಿವ್ಸ್ ಇನ್ ಆನ್ ಅಂತ ಇದೆ, ಇದು ತಪ್ಪು, ಎ ಅಂತ ಬರಬೇಕು. ಸೊ ಹಾಗಾಗಿ ಎ ಇಸ್ ರಾಂಗ್. ಇಟ್ ವಾಸ್ ಅನ್ ಯೂಲಾಜಿ. ಸೊ ಇಲ್ಲಿ ಯೂಲಾಜಿ ರೆಂಡರ್ಡ್ ಬೈ ಹಿಸ್ ಟೀಚರ್ ಅಂತ ಇದೆ. ಸೊ ಯೂಲಾಜಿಯಲ್ಲಿ ಆಬ್ವಿಯಸ್ಲಿ AEIOU ಇದ್ದಾಗ, AEIOU ಇದ್ದಾಗ ಆನ್ ಬರಬೇಕು ಅಂತ ನಾವು ಗ್ರಾಮರ್ ಅಲ್ಲಿ ಓದಿದೀವಿ. ಬಟ್ ದೇರ್ ಇಸ್ ಅನ್ ಎಕ್ಸೆಪ್ಷನ್. ಏನಂತಂದ್ರೆ ದಿ ಸೌಂಡ್ ಈಸ್ ನಾಟ್ ಓವಲ್. ಓಕೆ, ಸೌಂಡ್ ಓವಲ್ ಇಲ್ಲ. ಯಾಕಂದ್ರೆ ಯೂಲಾಜಿನ ನೀವು ಸೌಂಡ್ ಮಾಡಿದ್ರೆ ದಿಸ್ EU ಇಟ್ ಸೌಂಡ್ಸ್ ಲೈಕ್ ಯು. ಓಕೆ, ದಟ್ ಬಿಗಿನ್ಸ್ ವಿತ್ Y. ಸೊ ದೇರ್ ಫೋರ್ ಇಲ್ಲಿ ಎ ಬರುತ್ತೆ, ಆನ್ ಬರೋದಿಲ್ಲ. ದೇರ್ ಫೋರ್ ದಿಸ್ ಇಸ್ ಆಲ್ಸೋ ರಾಂಗ್. ಓಕೆ, ಇಲ್ಲಿ ನೋಡಿ, ಹಿ ಈಸ್ ಅನ್ ಆನೆಸ್ಟ್ ಮ್ಯಾನ್ ಇನ್ ದಿ ಗ್ರೂಪ್. ಸೊ ಇಲ್ಲಿ H ಇದ್ರೂ ಕೂಡ ಏನಾಗುತ್ತೆ, ಆನೆಸ್ಟ್ ಬಂದಾಗ, ಓಕೆ, ಆನೆಸ್ಟ್ ಇದೆ, ಬಟ್ H ಸೈಲೆಂಟ್ ಆಗಿ ನಾವು ಉಚ್ಚಾರ ಮಾಡ್ಬೇಕಾದ್ರೆ ಇದನ್ನ ಆನೆಸ್ಟ್ ಅಂತ ಮಾಡ್ತೀವಿ. ಓಕೆ, ದಿಸ್ ಇಸ್ ದಿ ಈ ಒಂದು ಸ್ಪೆಲ್ಲಿಂಗ್ ಉಚ್ಚಾರ ಮಾಡ್ತಕ್ಕಂಥದ್ದು. ಓಕೆ, ಹೌ ದಿ ವರ್ಡ್ ಸೌಂಡ್ಸ್, ಇಟ್ ಸೌಂಡ್ಸ್ ಲೈಕ್ ಆನೆಸ್ಟ್. ಸೊ ಓ ಇದೆ, ದೇರ್ ಫೋರ್ ಆನ್ ಈಸ್ ಕರೆಕ್ಟ್. ಅದೇ ರೀತಿ ಹಿ ಈಟ್ಸ್ ಎನ್ ಎಗ್. ಎಗ್ ಅನ್ನೋದು ಇಟ್ ಸೌಂಡ್ಸ್ ಲೈಕ್ ಅ ಓವಲ್. ಓಕೆ, ಹಾಗಾಗಿ ಇದು ಕೂಡ ಕರೆಕ್ಟು. ಸೊ 36 ಏನಾಗುತ್ತೆ ಆನ್ಸರ್ C and D. ಓಕೆ, ಸೊ ಹಿಯರ್ ದ ಆನ್ಸರ್ ಇಸ್ 2. ಓಕೆ, ಇನ್ನ ಕ್ವಶನ್ ನಂಬರ್ 37, ಸೆಲೆಕ್ಟ್ ದಿ ಕರೆಕ್ಟ್ ಟೆನ್ಸ್ ಆಫ್ ದಿ ಇಫ್ ಕ್ಲಾಸ್. ಓಕೆ, ಇನ್ ದಿ ಫಾಲೋಯಿಂಗ್ ಸೆಂಟೆನ್ಸ್. ಸೊ ಇದು ಸ್ವಲ್ಪ ಕೋರ್, ಆಮೇಲೆ ಕೋರ್ ಗ್ರಾಮರ್ ಅಂತ ಕರಿತೀವಿ, ಅಥವಾ ಸ್ವಲ್ಪ ಡೀಪ್ ಗ್ರಾಮರ್ ಕೇಳಿದ್ದಾರೆ ಇದರಲ್ಲಿ. ಸೊ ಏನಪ್ಪಾ ಅಂದ್ರೆ, ಇಫ್ ಐ ಹ್ಯಾಡ್ ದಿ ಕ್ವಾಲಿಫಿಕೇಶನ್ ಐ ಕುಡ್ ಹ್ಯಾವ್ ಅಪ್ಲೈಡ್ ಫಾರ್ ದ ಜಾಬ್. ಸೊ ಇಲ್ಲಿ ಇಫ್ ಕ್ಲಾಸ್ ಇದೆಯಲ್ಲ, ಇದು ಇಫ್ ಕ್ಲಾಸ್ಗೆ ಯಾವ ಟೆನ್ಸ್ ಬರುತ್ತೆ? ಓಕೆ, ಇದನ್ನ ನೋಡಿದಾಗ ಕನ್ನಡದಲ್ಲಿ ನಮ್ಗೆ ಏನ್ ಅನ್ಸುತ್ತೆ, ಇದು ಇಫ್ ಐ ಹ್ಯಾಡ್ ದಿ ಕ್ವಾಲಿಫಿಕೇಶನ್, ನನಗೆ ಆ ಒಂದು ಅರ್ಹತೆ ಇದ್ರೆ ನಾನು ಆ ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದೆ ಅಂತ ಇದೆ ಅಲ್ವಾ. ಸೊ ಮೇಲ್ನೋಟಕ್ಕೆ ಹ್ಯಾಡ್ ಅಂತ ಬಂದ ತಕ್ಷಣ ನಮ್ಮ ಒಂದು ಇದರಲ್ಲಿ ಏನಾಗುತ್ತೆ ಅಂತಂದ್ರೆ, ವಿ ಥಿಂಕ್ ದಟ್ ದಿಸ್ ಇಸ್ ದಿ ಪಾಸ್ಟ್ ಪರ್ಫೆಕ್ಟ್. ಓಕೆ, ಕಂಟಿನ್ಯೂಸ್ ಅಂತ ಬರೋದಿಲ್ಲ, ಬಿಕಾಸ್ ದೇರ್ ಇಸ್ ನೋ ING. ಓಕೆ, ಸೊ ಸಿಂಪಲ್ ಪ್ರೆಸೆಂಟ್ ಬರೋದಿಲ್ಲ. ಇಲ್ಲಿ ಏನಾಗುತ್ತೆ, ನಮಗೆ ಪಾಸ್ಟ್ ಪರ್ಫೆಕ್ಟ್ ಅಂತ ಅನ್ಸುತ್ತೆ, ಬಟ್ ದಿ ಆನ್ಸರ್ ಹಿಯರ್ ಇಸ್ 4. ಓಕೆ, ದಿಸ್ ಇಸ್ ಸಿಂಪಲ್ ಪಾಸ್ಟ್. ಯಾಕಂದ್ರೆ ಇಲ್ಲಿ ಇಫ್ ಕ್ಲಾಸ್ ಇದ್ದಾಗ, ಓಕೆ, ವೆನ್ ದೇರ್ ಇಸ್ ಅನ್ ಇಫ್ ಕ್ಲಾಸ್, ಸೊ ಇಫ್ ಐ ಹ್ಯಾಡ್ ಅಂತ ಬಂದ್ರೆ ಅದು ಸಿಂಪಲ್ ಪಾಸ್ಟ್. ಪಾಸ್ಟ್ ಪರ್ಫೆಕ್ಟ್ ಇದ್ದಾಗ ಏನಾಗುತ್ತೆ, ಹ್ಯಾಡ್ ಬರಬೇಕು. ಓಕೆ,
ಇಫ್ ದೇರ್ ಆರ್ ಟೂ ಹ್ಯಾಡ್ಸ್, ಇಫ್ ಐ ಹ್ಯಾಡ್ ದಿ ಕ್ವಾಲಿಫಿಕೇಶನ್ ಅಂತ ಇದ್ರೆ ದೆನ್ ಅವಾಗ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಇಲ್ಲಿ ಸಿಂಪ್ಲಿ ಐ ಹ್ಯಾಡ್ ದಿ ಕ್ವಾಲಿಫಿಕೇಶನ್ ಅಂತಿದ್ದಾಗ ಇಟ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಇಟ್ ಈಸ್ ಸಿಂಪ್ಲಿ ಸೇಯಿಂಗ್ ದಿ ಪಾಸ್ಟ್ ಇವೆಂಟ್. ಓಕೆ, ಸೊ ಅದು ಸಿಂಪಲ್ ಪಾಸ್ಟ್ ಆಗುತ್ತೆ, ಪಾಸ್ಟ್ ಪರ್ಫೆಕ್ಟ್ ಆಗೋದಿಲ್ಲ. ಓಕೆ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗೋದಿಲ್ಲ, ಯಾಕಂದ್ರೆ ಹ್ಯಾಡ್ ಬೀನ್ ಹ್ಯಾವಿಂಗ್ ಅಂತ ಬರಬೇಕು. ಓಕೆ, ಇದೇ ರೀತಿ ನೋಡಿದ್ರೆ ಹ್ಯಾಡ್ ಬೀನ್ ಹ್ಯಾವಿಂಗ್ ಐ ಎನ್ ಜಿ ಪ್ರತ್ಯಯ ಬರಬೇಕು. ಸಿಂಪಲ್ ಪಾಸ್ಟ್ ಇದ್ದಾಗ ಹ್ಯಾವ್ ಬರುತ್ತೆ. ಓಕೆ, ಇಲ್ಲಿ ಹ್ಯಾವ್ ಇಲ್ಲ. ಅದೇ ರೀತಿ ಪಾಸ್ಟ್ ಪರ್ಫೆಕ್ಟ್ ಇದ್ದಾಗ ಹ್ಯಾಡ್ ಬರಬೇಕು. ಓಕೆ, ಹ್ಯಾಡ್ ಪ್ರತ್ಯಯ ಬಂದ್ರೆ ಈ ಆಕ್ಸಿಲರಿ ವರ್ಬ್ ಬಂದ್ರೆ ಅಂದ್ರೆ ಇಫ್ ಐ ಹ್ಯಾಡ್ ದಟ್ ಕ್ವಾಲಿಫಿಕೇಶನ್ ಅಂತ ಬಂದಾಗ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಸೊ ಅದಿಲ್ಲ, ಹಾಗಾಗಿ ದಿಸ್ ಈಸ್ ಸಿಂಪಲ್ ಪಾಸ್ಟ್. ಓಕೆ, ಸೊ ಆನ್ಸರ್ ಇಸ್ 4. ದೆನ್ ಕ್ವಶನ್ ನಂಬರ್ 38, ಐಡೆಂಟಿಫೈ ದಿ ಸಿಂಪಲ್ ಸೆಂಟೆನ್ಸಸ್ ಇನ್ ದಿ ಫಾಲೋವಿಂಗ್. ಇದನ್ನು ಕೂಡ ಹೇಳಿದೀವಿ ನಮ್ಮ ಕ್ಲಾಸ್ ಅಲ್ಲಿ. ಓಕೆ, ವಿ ಹ್ಯಾವ್ ಡಿಸ್ಕಸ್ಡ್ ಇಟ್ ವೆರಿ ಕ್ಲಿಯರ್ಲಿ. ದೇರ್ ಆರ್ 3 ಟೈಪ್ಸ್ ಆಫ್ ಸೆಂಟೆನ್ಸಸ್. ಒಂದು ಸಿಂಪಲ್ ಸೆಂಟೆನ್ಸು, ಒಂದು ಕಾಂಪೌಂಡ್ ಸೆಂಟೆನ್ಸು, ಓಕೆ, ಇನ್ನೊಂದು ಕಾಂಪ್ಲೆಕ್ಸ್ ಸೆಂಟೆನ್ಸು. ಓಕೆ, ಸಿಂಪಲ್ ಸೆಂಟೆನ್ಸ್ ಅಲ್ಲಿ ಓನ್ಲಿ ಒನ್ ಮೇನ್ ಕ್ಲಾಸ್ ಇರುತ್ತೆ, ಜಸ್ಟ್ ಓನ್ಲಿ ಮೇನ್ ಕ್ಲಾಸ್. ಕಾಂಪೌಂಡ್ ಅಲ್ಲಿ 2 ಮೇನ್ ಕ್ಲಾಸಸ್, ಓಕೆ, ಜಾಯಿಂಡ್ ಬೈ ಕಂಜಂಕ್ಷನ್. ಓಕೆ, ಕಂಜಂಕ್ಷನ್ ಇಂದ ಜಾಯಿಂಟ್ ಆಗಿರುತ್ತೆ. ಕಾಂಪ್ಲೆಕ್ಸ್ ಅಲ್ಲಿ ಒಂದು ಮೇನ್ ಕ್ಲಾಸ್ ಇದ್ದು, ಓಕೆ, ಅದ್ರ ಜೊತೆಗೆ ಇನ್ನೊಂದು ಸಬಾರ್ಡಿನೇಟ್ ಕ್ಲಾಸ್ ಇರಬೇಕು. ಓಕೆ, ಸೊ ಅದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗುತ್ತೆ. ಓಕೆ, ಒಂದು ಮೇನ್ ಕ್ಲಾಸ್ ಇದ್ದು ಇನ್ನೊಂದು ಸಬಾರ್ಡಿನೇಟ್ ಕ್ಲಾಸ್ ಅಥವಾ ಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ ನಾವು ಅದನ್ನ, ಅದಿರಬೇಕು. ಇಲ್ಲಿ ನೋಡಿ ಆಪ್ಷನ್ ಇದು ಏನದು, ಇದರಲ್ಲಿ ಐಡೆಂಟಿಫೈ ಸಿಂಪಲ್ ಸೆಂಟೆನ್ಸ್ ಇನ್ ದಿ ಫಾಲೋಯಿಂಗ್ ಅಲ್ಲಿ ಎ, ಹಿ ಸ್ಟಡಿಡ್ ಇನ್ ಹಿಸ್ ನೇಟಿವ್ ಪ್ಲೇಸ್. ಓಕೆ, ಹಿ ಸ್ಟಡಿಡ್ ಇನ್ ಹಿಸ್ ನೇಟಿವ್ ಪ್ಲೇಸ್. ಸೊ ಮೇನ್ ಕ್ಲಾಸ್ ಅಂದ್ರೆ ಸಿಂಪಲ್ ಏನಿರುತ್ತೆ, ಸಬ್ಜೆಕ್ಟು, ಓಕೆ, ದೆನ್ ಆಕ್ಸಿಲರಿ ವರ್ಬ್ ಇದ್ರೆ ಆಕ್ಸಿಲರಿ ವರ್ಬ್ ಪ್ಲಸ್ ವರ್ಬ್, ಅದಾದ್ಮೇಲೆ ಆಬ್ಜೆಕ್ಟ್, ಇದಿದ್ರೆ ಮೇನ್ ಕ್ಲಾಸ್. ಓಕೆ, ಇದೆಯಾ? ದೆನ್ ವಿ ಕೇಮ್ ಅಪಾನ್ ಎ ಹಟ್ ವೇರ್ ಎ ವರ್ಕರ್ ಲಿವ್ಡ್. ಸಿ ಹಿಯರ್, ವಿ ಕೇಮ್ ಅಪಾನ್ ಎ ಹಟ್, ಇದು ಒಂದು ಮೇನ್ ಕ್ಲಾಸ್. ಓಕೆ, ಇದು ಮೇನ್ ಕ್ಲಾಸ್. ದೆನ್ ಈ ವೇರ್ ಅಂತ ಇದೆಯಲ್ಲ, ವೇರ್ ಅಲ್ಲಿ, ಎಲ್ಲಿ ನಾವು ಒಂದು ಗುಡಿಸಲ ಹತ್ರ ಬಂದ್ವಿ, ಅಲ್ಲಿ ವರ್ಕರು ವಾಸವಾಗಿರ್ತಿದ್ರು ಅಂತ ಬಂದಾಗ ವೇರ್ ಎ ವರ್ಕರ್ ಲಿವ್ಡ್ ಅನ್ನೋದು ಸಬಾರ್ಡಿನೇಟ್ ಕ್ಲಾಸ್ ಆಗುತ್ತೆ. ಹಾಗಾಗಿ ಆಪ್ಷನ್ ಬಿ ಇದೇನಿದೆ ಇದು, ದಿಸ್ ಇಸ್ ನೋ ಆಪ್ಷನ್ ಅಲ್ಲ, ಇದು ಬಿ, ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್. ದಿಸ್ ಇಸ್ ಕಾಂಪ್ಲೆಕ್ಸ್ ಸೆಂಟೆನ್ಸ್, ದಿಸ್ ಇಸ್ ಸಿಂಪಲ್ ಸೆಂಟೆನ್ಸ್. ಓಕೆ, ಇನ್ನೊಂದು ಐ ಹ್ಯಾವ್ ನೋ ಅಡ್ವೈಸ್ ಫಾರ್ ಯು. ಓಕೆ, ಸಿಂಪಲ್ ಐ ಹ್ಯಾವ್ ನೋ ಅಡ್ವೈಸ್ ಫಾರ್ ಯು. ಓಕೆ, ಸಬ್ಜೆಕ್ಟ್ ಇದೆ, ಓಕೆ, ಆಕ್ಸಿಲರಿ ವರ್ಬ್ ಇದೆ ಹ್ಯಾವ್, ಅಡ್ವೈಸ್, ಓಕೆ, ವರ್ಬ್ ಇದೆ, ದೆನ್ ಫಾರ್ ಯು ಆಬ್ಜೆಕ್ಟ್ ಇದೆ. ಇದು ಕೂಡ ಸಿಂಪಲ್ ಸೆಂಟೆನ್ಸ್ ಆಗುತ್ತೆ. ಅಂಡ್ ರಾಮ ವೆಂಟ್ ಟು ಮದ್ರಾಸ್ ಅಂಡ್ ಮೇಡ್ ಅ ಲಾಟ್ ಆಫ್ ಮನಿ. ಸಿ ಹಿಯರ್, ನಾನೇನು ಹೇಳಿದೆ, ಕಾಂಪೌಂಡ್ ಸೆಂಟೆನ್ಸ್ ಅಲ್ಲಿ 2 ಮೇನ್ ಕ್ಲಾಸ್ಗೆ ಇಟ್ ಶುಡ್ ಬಿ ಜಾಯಿಂಡ್ ಬೈ ಕಂಜಂಕ್ಷನ್. ಸಿ, ಜಾಯಿಂಡ್ ಬೈ ಕಂಜಂಕ್ಷನ್, ದೇರ್ಫೋರ್ ದಿಸ್ ಇಸ್ ಕಂಪೌಂಡ್ ಸೆಂಟೆನ್ಸ್. ಓಕೆ, ದಿಸ್ ಇಸ್ ಕಂಪೌಂಡ್ ಸೆಂಟೆನ್ಸ್. ಹಾಗಾಗಿ ಎ ಮತ್ತು ಸಿ ಇಲ್ಲಿ ಸಿಂಪಲ್ ಸೆಂಟೆನ್ಸ್ ಆಗುತ್ತೆ. ಎ ಅಂಡ್ ಸಿ ಆರ್ ಕರೆಕ್ಟ್. ಓಕೆ, ಆನ್ಸರ್ ಇಸ್ ಆಪ್ಷನ್ 1. ಕ್ಲಿಯರ್ ಸರ್? ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 39. ಓಕೆ, ಕ್ವಶನ್ ನಂಬರ್ 39 ಏನ್ ಕೇಳಿದ್ದಾರೆ, ದಿ ಅಂಡರ್ಲೈನ್ಡ್ ವರ್ಡ್ ಇನ್ ಎ ಸೆಂಟೆನ್ಸ್ ಗಿವನ್ ಬಿಲೋ ಈಸ್ ಎ ಆರ್ ಆನ್. ಏನಿದು? ಓಕೆ, ರಾಮ ಸ್ಯಾಟ್ ಸ್ಲೋಲಿ ಆನ್ ದ ಡೆಸ್ಕ್. ಓಕೆ, ರಾಮ ಸ್ಯಾಟ್ ಸ್ಲೋಲಿ ಆನ್ ದ ಡೆಸ್ಕ್. ಇಟ್ಸ್ ವೆರಿ ಸಿಂಪಲ್, ಇಟ್ಸ್ ಅನ್ ಅಡ್ವರ್ಬ್. ಯಾಕೆ ಅಡ್ವರ್ಬ್ ಅಂದ್ರೆ ಹಿ ಸ್ಯಾಟ್, ಓಕೆ, ಆತ ಕೂತ. ಹೆಂಗ ಕೂತ? ಸ್ಲೋ ಆಗಿ ಕುಂತ, ಸ್ಲೋ. ಓಕೆ, adverb is a word which describes the action. Okay, adverb is a word which describes or tells something more about the verb. That is called adverb. So therefore the answer is 2. It's very simple. So Rama sat slowly. How Rama sat? Rama sat, he sat very slowly on the desk. Okay, now question number 40. Idu kuda like ಚೇಂಜ್ ಆಫ್ ಸ್ಪೀಚ್ ಅಂತ ಕೇಳಿದ್ರಲ್ಲಿ. ಓಕೆ, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್, ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್. ಓಕೆ, ಸೊ ಇಲ್ಲಿ ಕೇಳಿರುವಂತದ್ದು ಇದು ಡೈರೆಕ್ಟ್ ಸ್ಪೀಚ್. ಡೈರೆಕ್ಟ್ ಅಂತ ಏನಿರುತ್ತೆ, ಹಿ ಸೆಡ್ ಆರ್ ಸಮಥಿಂಗ್, ಹಿ ಸೆಡ್ ಇದು ಇನ್ವರ್ಟೆಡ್ ಕಾಮದಲ್ಲಿ ದೇರ್ ಇಸ್ ಅ ಸೆಂಟೆನ್ಸ್. ಓಕೆ, ಸೊ ಬೈ ರೂಲ್ ಏನ್ ಹೇಳುತ್ತೆ, ಇಫ್ ದಿ ರಿಪೋರ್ಟಿಂಗ್ ವರ್ಬ್, ಓಕೆ, ರಿಪೋರ್ಟಿಂಗ್ ವರ್ಬ್ ಇಸ್ ಇನ್ ಪಾಸ್ಟ್ ಟೆನ್ಸ್ ಇದ್ರೆ ದೆನ್ ದಿ ಎಂಟೈರ್ ಸೆಂಟೆನ್ಸ್ ಏನಿರುತ್ತೆ ಇನ್ವರ್ಟೆಡ್ ಕಾಮದಲ್ಲಿ ಇಟ್ ಹ್ಯಾಸ್ ಟು ಚೇಂಜ್ ಟು ರಿಸ್ಪೆಕ್ಟಿವ್ ಪಾಸ್ಟ್ ಟೆನ್ಸ್, ಅಂಡ್ ಅದ್ರ ಜೊತೆಗೆ there are certain things they will change. Okay, ಏನು ಚೇಂಜ್ ಆಗುತ್ತೆ? ಪ್ರೊನೌನ್ಸ್ ಚೇಂಜ್ ಆಗುತ್ತೆ, ಆಕ್ಸಿಲರಿ ವರ್ಬ್ ಚೇಂಜ್ ಆಗುತ್ತೆ, ದೆನ್ ವರ್ಬ್ ಚೇಂಜ್ ಆಗುತ್ತೆ. ಇವೆಲ್ಲನೂ ಕೂಡ ರೆಸ್ಪೆಕ್ಟಿವ್ ಪಾಸ್ಟ್ ಟೆನ್ಸ್ ಗೆ ಚೇಂಜ್ ಆಗುತ್ತೆ. ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನ ವಿಲ್ ಸಿ ನಾವು. ಓಕೆ, ಹಿ ಸೆಡ್ ಹುರ್ರಾ ಅಂತ ಇದೆ. ಓಕೆ, ಸಿ ಹುರ್ರಾ ಅನ್ನೋದು ಎಕ್ಸ್ಕ್ಲೇಮೇಟರಿ ಒಂದು ರಿಮಾರ್ಕ್. ಓಕೆ, ಎಕ್ಸ್ಕ್ಲೇಮೇಟರಿ ರಿಮಾರ್ಕ್ ಅಂದ್ರೆ ಅಲ್ಲಿ ಸಿಂಪ್ಲಿ ಹಿ ಸೆಡ್ ದ್ಯಾಟ್ ಅಂತ ಬರೋದಿಲ್ಲ, ಹಿ ಎಕ್ಸ್ಕ್ಲೇಮ್ಡ್ ದ್ಯಾಟ್ ಅಂತ ಬರುತ್ತೆ. ನೋಡಿ ಇಲ್ಲಿ ಎಲ್ಲಿ ಎಕ್ಸ್ಕ್ಲೇಮ್ಡ್ ಇದೆ, ಹಿ ಮತ್ತೆ ಹಿ. ಓಕೆ, ಸೊ 2 and 3 ಅದ್ರಲ್ಲಿ ನೋಡೋಣ. ಸೊ 1 and 4 ಆರ್ ಎಲಿಮಿನೇಟೆಡ್.
ನೌ ಇಲ್ಲಿ he exclaimed that we had one ಅಂತ ಇದೆ. ಓಕೆ, ಇಲ್ಲಿ ಸಿ ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾದ್ರೆ ಏನೇನು ಚೇಂಜ್ ಆಗುತ್ತೆ ಅಂತ ನೋಡೋಣ. ಹುರ್ರ ಅನ್ನೋದು ಎಕ್ಸ್ಕ್ಲೇಮ್ಡ್ ಅಂತ ಬಂತು. ಓಕೆ, ದೆನ್ he said ಅಂತ ಇದೆ, ಅದು he exclaimed that ಅಂತ ಆಗುತ್ತೆ. ದೆನ್ ಹ್ಯಾವ್ ಒನ್ ಇದ್ದು ಹ್ಯಾಡ್ ಒನ್ ಅಂತ ಆಗುತ್ತೆ. ಓಕೆ, ಯಾಕಂದ್ರೆ ರೆಸ್ಪೆಕ್ಟಿವ್ ಪಾಸ್ಟ್ ಟೆನ್ಸಿಗೆ. ಓಕೆ, ಅದೇ ರೀತಿ ವಿ ಇದ್ದು ದೇ ಆಗುತ್ತೆ. ಓಕೆ, ವಿ ಇದ್ದು ದೇ ಆಗುತ್ತೆ. ಹಾಗಾಗಿ ಇಲ್ಲಿ ವಿ ಇದ್ದನ್ನೇ ಆಸ್ ಇಟ್ ಈಸ್ ವಿ ಅಂತ ಇಟ್ಟಿದ್ದಾರೆ. ಸೊ ದಿಸ್ ಇಸ್ ರಾಂಗ್. ಓಕೆ, ದೇರ್ ಫಾರ್ he exclaimed with delight that, okay, with delight, exclaimed with delight that they had, see here, they had won the match. Okay, question number 40, answer is 2. Answer 2 ಆಗುತ್ತೆ. ಅದೇ ರೀತಿ question number 41, choose the appropriate form of verb. See, parts of speech, direct indirect speech, parts of speech, okay, all core grammar ಅನ್ನು ಕೇಳಿದ್ದಾರೆ. So choose the appropriate form of verb for the following sentence. Okay, simple. Is anta ide. Okay, is a auxiliary verb. Okay, whenever there is a is anta iddaga am, is, are, these are the auxiliary verb for continuous tense. ಏನಿದೆ simple continuous. Okay, present continuous ಅನ್ನು ಅನ್ಕೊಳ್ಳಿ. ಸೊ ಕಂಟಿನ್ಯೂಸ್ ಅಂತ ಇದ್ದಾಗ ಅಲ್ಲಿ ಏನು ಬರುತ್ತೆ, ing ಪ್ರತ್ಯಯ ಬರುತ್ತೆ. ಓಕೆ, ಇಲ್ಲಿ ಏನಿದೆ, he is dash dash. ಸಿ ಅಗೇನ್ ಇದು ಕೂಡ ಒಂದು ಆಕ್ಸಿಲರಿ ವರ್ಬ್. ಇಲ್ಲಿ ವಿಲ್ ಬಿ, ವಿಲ್ ಗೋ. ಓಕೆ, ಸೊ he is will go ಬರೋದಿಲ್ಲ, he is will going ಬರೋದಿಲ್ಲ. ಸೊ therefore grammatically these two are wrong. is ಇದ್ದಾಗ ing ಪ್ರತ್ಯಯ ಬರುತ್ತೆ. ಇಟ್ಸ್ ವೆರಿ ಸಿಂಪಲ್, he is going to. ಓಕೆ, ಆನ್ಸರ್ ಇಸ್ 4. ವೆರಿ ಸಿಂಪಲ್ ಸರ್. he is go ಅಂತ ಬರೋದಿಲ್ಲ. ಗೋ ಅನ್ನೋದು ಕೇವಲ ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಮಾತ್ರ, ಸಿಂಪಲ್ ಪ್ರೆಸೆಂಟ್ ಇದ್ದಾಗ. he is ಅನ್ನೋ ಪ್ರತ್ಯಯ ಆಲ್ರೆಡಿ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ing ಪ್ರತ್ಯಯ ಬರಬೇಕು, ಕಂಟಿನ್ಯೂಸ್ ಟೆನ್ಸ್ ಇರಬೇಕು. ಓಕೆ, he is going to Bangalore on Friday to meet his friend. ಸೊ ಇದೇನಂತ ಇದೆ ಅಂದ್ರೆ ಇಟ್ಸ್ ಲೈಕ್ ಅ ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ ಫ್ಯೂಚರ್ ಅರೇಂಜ್ಮೆಂಟ್ ಗೆ ಹೇಳ್ತಕ್ಕಂಥ ಒಂದು ಸೆಂಟೆನ್ಸ್. ಕ್ಲಿಯರ್ ಸರ್? ಓಕೆ, ಸೊ ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 42. ಸೊ 42 ಏನ್ ಕೇಳಿದ್ದಾರೆ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅನ್ ಅಪ್ರೋಪ್ರಿಯೇಟ್ ಆರ್ಟಿಕಲ್. ಅಗೇನ್ ಆರ್ಟಿಕಲ್. ಓಕೆ, ಇಫ್ ರಿಕ್ವೈರ್ಡ್ ಅಂತ ಇದೆ. ಸೊ he has purchased dash one way ticket. ಓಕೆ, ಸೊ ಇಲ್ಲಿ ನಮ್ಗೆ ಏನ್ ಅನ್ಸುತ್ತೆ, ಒನ್ ವೇ ಅಂದ ತಕ್ಷಣ ಓಕೆ ಒನ್ ಇರೋದು ಓವೆಲ್ ಬರುತ್ತೆ, ಹಾಗಾಗಿ ಆನ್ ಬರುತ್ತೆ ಅಂತ ಅನಿಸುತ್ತೆ. ಬಟ್ ದಿಸ್ ಇಸ್ ರಾಂಗ್. ಯಾಕಂದ್ರೆ ಒನ್ ಅನ್ನೋದು ಉಚ್ಚಾರದಲ್ಲಿ ಈ ತರ ಒನ್ ಅಂತ ಉಚ್ಚಾರ ಆಗುತ್ತೆ. ಓಕೆ, when one is ಒನ್ ತರ ಆಗುತ್ತೆ, ಒನ್. ಹಾಗಾಗಿ ಇಲ್ಲಿ ಆನ್ ಬರೋದಿಲ್ಲ. ಓಕೆ, ದೆನ್ he purchased the ticket. ಸೊ ದಿ ಒನ್ ವೇ ಟಿಕೆಟ್ ಬರೋದಿಲ್ಲ, ಯಾಕಂದ್ರೆ ಅಲ್ಲಿ ಡೆಫಿನೆಟ್ ಆರ್ಟಿಕಲ್ ಬರೋದಿಲ್ಲ. ಯು ಡೋಂಟ್ ನೋ ವಾಟ್ ಕೈಂಡ್ ಆಫ್ ಟಿಕೆಟ್ he has purchased. ಎಲ್ಲಿಂದ ಎಲ್ಲಿಗೆ ಅಥವಾ ಯಾವ ಊರಿಗೆ ಯಾವ ಟಿಕೆಟ್ ಏನು ಗೊತ್ತಿಲ್ಲ, ಜಸ್ಟ್ ಒನ್ ವೇ ಟಿಕೆಟ್ ಅಂತ ಇದೆ. ಸೊ ಹಾಗಾಗಿ ದ ಆನ್ಸರ್ ವಿಲ್ ಬಿ, answer is A. He purchased a one way ticket. He purchased a one way ticket. ಆತ ಒಂದು ಒನ್ ವೇ ಟಿಕೆಟ್ ನ ಖರೀದಿ ಮಾಡಿದ. ಓಕೆ, ಬಿಕಾಸ್ ದಿ ಒನ್ ವೇ ಟಿಕೆಟ್ ಇಸ್ ಏನಂತಾರೆ, ಅದಕ್ಕೆ ಇಂಡೆಫಿನಿಟ್ ಆಗಿದೆ ಇದೆ. ಓಕೆ, ನೋ ಆರ್ಟಿಕಲ್ ಕೂಡ ಬರೋದಿಲ್ಲ, ಯಾಕಂದ್ರೆ ದೇರ್ ಹ್ಯಾಸ್ ಟು ಹ್ಯಾವ್ ಒನ್ ಆರ್ಟಿಕಲ್ ಹಿಯರ್. ಓಕೆ, he purchased a one way ticket. So the answer is 1. ಓಕೆ, ಕ್ವಶನ್ ನಂಬರ್ 42, ಆನ್ಸರ್ ಇಸ್ 1. ಎ ಬರುತ್ತೆ. ಓಕೆ, ಸೊ ಇಲ್ಲಿ ನೋ ಆರ್ಟಿಕಲ್ ಯಾಕೆ ಬರೋದಿಲ್ಲ ಅಂತಂದ್ರೆ, ನೋ ಆರ್ಟಿಕಲ್ ಅಲ್ಲಿ ದೇರ್ ಇಸ್ ಒನ್ ರೂಲ್. ಓಕೆ, ಅನ್ಕೌಂಟೇಬಲ್ ನೌನ್ ಇದ್ದಾಗ. ಓಕೆ, ಸಿ ಅನ್ಕೌಂಟೇಬಲ್ ನೌನ್ ಇದ್ದಾಗ ಮಾತ್ರ ಆರ್ಟಿಕಲ್ ಬರೋದಿಲ್ಲ, ಅದರ್ವೈಸ್. ಓಕೆ, ಇದು ಒನ್ ವೇ ಟಿಕೆಟ್ ಅನ್ನೋದು ಸಿಂಗಲ್ ಅಂಡ್ ಕೌಂಟೇಬಲ್ ನೌನ್. ರಿಮೆಂಬರ್ ಸರ್, ಸಿಂಗಲ್ ಕೌಂಟೇಬಲ್ ನೌನ್ ಯಾವುದು, ಒನ್ ವೇ ಟಿಕೆಟ್ ಅನ್ನೋದು. ಸೊ ದೇರ್ ಫಾರ್ ದೇರ್ ಮಸ್ಟ್ ಹ್ಯಾವ್ ಎನ್ ಆರ್ಟಿಕಲ್. ಓಕೆ, ನೋ ಆರ್ಟಿಕಲ್ ಕೂಡ ಬರೋದಿಲ್ಲ ಆನ್ಸರ್. ಓಕೆ, ಇಲ್ಲಿ ಎ ಬರಲೇಬೇಕು. ಓಕೆ, ಸೊ ಆನ್ಸರ್ ಇಸ್ 1. ನೌ 43, out of the 4 alternative, choose the one which can be substituted for the given words. So very simple sir, it is one word substitution. Okay, one word substitution ಅಂದ್ರೆ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ ಈ ತರ. ಓಕೆ, a group of people of similar interest or a profession. So similar interest, community ಅಂತ ಬಂದ್ರೆ community is just a group of people. Okay, ಅಲ್ಲಿ ಇಂಟ್ರೆಸ್ಟ್ ಬರೋದಿಲ್ಲ. the nationality doesn't come, ಇದು ಕೂಡ ಬರೋದಿಲ್ಲ. sovereignty ಅಂತಂದ್ರೆ ಅದು ಕೂಡ ಬರೋದಿಲ್ಲ. ಓಕೆ, sovereignty is the supreme power. ನ್ಯಾಷನಾಲಿಟಿ ಅಂದ್ರೆ ಅದು ಸಿಟಿಸನ್ಶಿಪ್ ಗೆ ಸಂಬಂಧಪಟ್ಟಂತದ್ದು. ಕಮ್ಯುನಿಟಿ ಅಂದ್ರೆ ಜಸ್ಟ್ ಅ ಪೀಪಲ್, ನಾಟ್ ಅ ಸಿಮಿಲರ್ ಇಂಟ್ರೆಸ್ಟ್. ಸೊ ದೇರ್ಫೋರ್ ದ ಆನ್ಸರ್ ಇಸ್ 2, ಫ್ರೆಟರ್ನಿಟಿ. ಓಕೆ, ಆನ್ಸರ್ ಇಸ್ 2. ಸೊ ಫ್ರೆಟರ್ನಿಟಿ ಅಂತಂದ್ರೆ ಇಸ್ ಅ ಗ್ರೂಪ್ ಆಫ್ ಪೀಪಲ್ ಶೇರಿಂಗ್ ಸಮ್ ಸೇಮ್ ಪ್ರೊಫೆಷನ್ ಆರ್ ಸೇಮ್ ಇಂಟ್ರೆಸ್ಟ್. ಓಕೆ, ಒಂದು ಬ್ರದರ್ಹುಡ್ ತರ. ಓಕೆ, ಲೈಕ್ ಲಾಯರ್ ದೇರ್ ಫ್ರೆಟರ್ನಿಟಿ, ಡಾಕ್ಟರ್ಸ್ ಹ್ಯಾವ್ ದೇರ್ ಫ್ರೆಟರ್ನಿಟಿ, ಆ ತರ. ಸೇಮ್ ಅಗೇನ್ 44, ದೇರ್ ಆರ್ 4 alternatives. Choose one of which can be substituted for given words. ಓಕೆ, ಆರ್ ಸೆಂಟೆನ್ಸಸ್. ನೋಡಿ ಇಲ್ಲಿ ಅನ್ಡ್ಯೂ ಫೇವರ್
shown by a person in the power to his relatives. It's a very common one, nepotism. ಓಕೆ, ನಾವೆಲ್ಲ ಈ ನೆಪೋಟಿಸಮ್ ಬಗ್ಗೆ ಬೈತಾನೆ ಇರ್ತೀವಿ. ಓಕೆ, ಪವರ್ ಇರೋರು ತಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ರಿಲೇಟಿವ್ಸ್ಗೆ ಹೆಲ್ಪ್ ಮಾಡೋದನ್ನ ನೆಪೋಟಿಸಮ್ ಅಂತ ಕರೀತಿದೆ. ಓಕೆ, ಸೊ ಕರಪ್ಷನ್ ಬರೋದಿಲ್ಲ. ಓಕೆ, ಕರಪ್ಷನ್ ಇಸ್ ದಿ ಮಿಸ್ಯೂಸ್ ಆಫ್ ಪವರ್. ಓಕೆ, ದೆನ್ ಕ್ಯಾಪಿಟಲಿಸಮ್ ಇಸ್ ಸಮಥಿಂಗ್ ಎಕನಾಮಿಕ್ ಸಿಸ್ಟಮ್, ಅಂಡ್ ಕಮ್ಯುನಿಸಮ್ ಇಟ್ಸ್ ಸಮಥಿಂಗ್ ಪೊಲಿಟಿಕಲ್ ಐಡಿಯಾಲಜಿ. ಓಕೆ, ಸೊ ಹಾಗಾಗಿ ಅದು 1, 3 ಮತ್ತೆ 4 ಬರೋದಿಲ್ಲ. ಆನ್ಸರ್ ಇಸ್ 2. ಓಕೆ, ಕ್ವಶನ್ ನಂಬರ್ 45. Now error detection. Okay, see, read the sentence given below to find out where or whether there is an error, okay, which will be in one part of the sentence. Okay, 4 ಸೆಂಟೆನ್ಸ್ ಕೊಟ್ಟಿದ್ದಾರೆ. ಒಂದು ಸೆಂಟೆನ್ಸ್ ಅಲ್ಲಿ 4 ಭಾಗ ಮಾಡಿದ್ದಾರೆ. ಅದರಲ್ಲಿ ಯಾವುದರಲ್ಲಾದ್ರೂ ಎರರ್ ಇದೆಯಾ ಅಂತ ಕಂಡುಹಿಡಿಯಬೇಕು. ನೋಡೋಣ ಸೆಂಟೆನ್ಸ್ ಏನು. ಇಟ್ ಈಸ್ ಬೆಟರ್ ಟು ಡೈ ಆನ್ ಯುವರ್ ಫೀಟ್, ಓಕೆ, ದೆನ್ ಲಿವ್ ಆನ್ ಯುವರ್ ನೀಸ್ ಅಂತ ಇದೆ. ಸೊ ಹಿಯರ್ ಇಟ್ ಈಸ್ ಬೆಟರ್, ಕರೆಕ್ಟು. ಟು ಡೈ, ದೇರ್ ಇಸ್ ನೋ ಚೇಂಜ್. ಆಮೇಲೆ ಲಿವ್ ಆನ್ ಯುವರ್ ನೀಸ್, ಅದು ಕರೆಕ್ಟು. ಇಲ್ಲಿ ನೋಡಿ ಆಪ್ಷನ್ ನಂಬರ್ 3, ಆನ್ ಯುವರ್ ಫೀಟ್, ದೆನ್ ಅಲ್ಲ, ದೆನ್ ಈಸ್ ರಾಂಗ್. ಓಕೆ, ಇಟ್ ಈಸ್ ದೆನ್. ಅಂದ್ರೆ ನಿನ್ನ ಕಾಲಡಿಯಲ್ಲಿ ಸಾಯೋದು. ಇದನ್ನ ಕನ್ನಡದಲ್ಲಿ ಹೇಗೆ ಹೇಳ್ಬೇಕು ಅಂದ್ರೆ, ನಿನ್ನ ಒಂದು ಮೊಣಕಾಲ್ ಹತ್ರ ಅಥವಾ ನಿನ್ನ ಒಂದು ಮಂಡಿ, ಓಕೆ, ಅಂದ್ರೆ ನಿನ್ನ ಹತ್ರ ಮಂಡಿ ಊರಿ ಬದುಕೋದಕ್ಕಿಂತ, ಓಕೆ, ನಿನ್ನ ಕಾಲ ಹತ್ರ ಸಾಯೋದೇ ಮೇಲು. ಇಲ್ಲಿ ಕಿಂತ ಅಂತ ಬಂತಲ್ಲ, ಸೊ ನಿನ್ನ ಹತ್ರ ಮಂಡಿ ಊರಿ ಬದುಕೋದಕ್ಕಿಂತ, ಓಕೆ, ಬದುಕೋದಕ್ಕಿಂತ ಅಂತ ಬಂದಾಗ ದ್ಯಾನ್ ಅಂತ ಬಂತು. ಓಕೆ, ಸೊ ದೇರ್ ಫಾರ್ ಇಟ್ ಈಸ್ ಬೆಟರ್ ಟು ಡೈ ಆನ್ ಯುವರ್ ಫೀಟ್ ದ್ಯಾನ್ ಲಿವ್ ಆನ್ ಯುವರ್ ನೀಸ್. ಓಕೆ, ಸೊ ದಿಸ್ ಈಸ್ ಯೂಸ್ಡ್ ಫಾರ್ ಕಂಪ್ಯಾರಿಸನ್. ಓಕೆ, ದ್ಯಾನ್ ಈಸ್ ಯೂಸ್ಡ್ ಫಾರ್ ಕಂಪ್ಯಾರಿಸನ್. ಸೊ ದೆನ್ ಅಂದ್ರೆ ಟೈಮ್ ಸೀಕ್ವೆನ್ಸ್ ಬರುತ್ತೆ. ಸೊ ದಟ್ ಇಸ್ ವೈ ಇಟ್ ಇಸ್ ನಾಟ್ ಕರೆಕ್ಟ್. ಓಕೆ, ಎರರ್ ಇಸ್ ಇನ್ ಪಾರ್ಟ್ 3. ಸೊ ಹಿಯರ್ ಆನ್ಸರ್ ಇಸ್ 3. ಕ್ವಶನ್ ನಂಬರ್ 46. ಏನ್ ಕೇಳಿದ್ರಲ್ಲಿ, ಫೈಂಡ್ ಔಟ್ ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಹ್ಯಾಸ್ ಅ ಟೆನ್ಸ್ ಎರರ್. ಸೊ 4 ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ತಪ್ಪಾಗಿದೆ. ಓಕೆ, 1 ಈಸ್ ರಾಂಗ್. ಸೊ ಇಫ್ ಯು ಡೋಂಟ್ ನೋ, ನಿಮಗೆ ಒಂದು ಆನ್ಸರ್ ಗೊತ್ತಿರಲಿಲ್ಲ ಅಂತಂದ್ರೂ ಕೂಡ, ಓಕೆ, ದೇರ್ ಆರ್ 2 ಸೆಂಟೆನ್ಸಸ್ ವಿಚ್ ಆರ್ ಸ್ಲೈಟ್ಲಿ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಸೊ ಕಾಂಟ್ರಡಿಕ್ಟರಿ ಸೆಂಟೆನ್ಸಸ್ ಯಾವುವು? 2 and 3. ಇಲ್ಲಿ ನೋಡಿ, ರೋಹನ್ ಅಂಡ್ ಟೋನಿ ಹ್ಯಾಸ್ ಬೀನ್ ಅಂತ ಇದೆ, ರೋಹನ್ ಅಂಡ್ ಟೋನಿ ಹ್ಯಾವ್ ಬೀನ್ ಅಂತ ಇದೆ. ಓಕೆ, ಇಫ್ ಯು ಹ್ಯಾವ್ ಸಮ್ ಏನಾದರೂ ಒಂದು ಗ್ರಾಮರ್, there is a grammar rule that is called subject verb agreement. Subject verb agreement ಅಂತ ಕರಿತೀವಿ. ಓಕೆ, ಈ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ಏನಾಗುತ್ತೆ, ಇಫ್ ಯು ಯೂಸ್ಡ್ ರೋಹನ್ ಅಂಡ್ ಟೋನಿ ಅಂತ ಯೂಸ್ ಮಾಡಿದ್ರೆ, ಬೋತ್, ಇಲ್ಲಿ ನೋಡಿ, ರೋಹನ್ ಅಂಡ್ ಟೋನಿ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಓಕೆ, ಸೊ ದೇರ್ ಫಾರ್ ರೋಹನ್ ಅಂಡ್ ಟೋನಿ ಟುಗೆದರ್ ಯೂಸ್ ಮಾಡಿದಾಗ, ಓಕೆ, ಇಟ್ ಈಸ್ ಯು ಹ್ಯಾವ್ ಟು ಯೂಸ್ ದಿ ಪ್ಲೂರಲ್ ವರ್ಬ್ ಫಾರ್ಮ್ ಅಥವಾ ಪ್ಲೂರಲ್ ಆಕ್ಸಿಲರಿ ವರ್ಬ್ ಫಾರ್ಮ್. ಸೊ ರೋಹನ್ ಅಂಡ್ ಟೋನಿ ಹ್ಯಾಸ್ ಬರೋದಿಲ್ಲ. ಹ್ಯಾಸ್ ಇಸ್ ಅ ಸಿಂಗ್ಯುಲರ್ ಆಕ್ಸಿಲರಿ ವರ್ಬ್ ಫಾರ್ಮ್. ದೇರ್ ಫಾರ್ ದಿಸ್ ಈಸ್, ಈ 3 ಸೆಂಟೆನ್ಸ್ 1, 3 and 4 ಕರೆಕ್ಟ್ ಇದಾವೆ. ಆಪ್ಷನ್ ನಂಬರ್ 2 ಈಸ್ ರಾಂಗ್. ಯಾಕಂದ್ರೆ ರೋಹನ್ ಅಂಡ್ ಟೋನಿ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಆಗ್ಬೇಕು. ಓಕೆ, ಹ್ಯಾಸ್ ಬೀನ್ ತಪ್ಪು. ಸೊ ಹಾಗಾಗಿ ಇಲ್ಲಿ ಎರರ್ ಯಾವ್ದ್ರಲ್ಲಿ ಅಂತ ಕೇಳಿದ್ದಾರೆ, ಹಾಗಾಗಿ ಆನ್ಸರ್ 2. ಓಕೆ, ಆನ್ಸರ್ ನಂಬರ್ 2 ಹ್ಯಾಸ್ ಬೀನ್ ತಪ್ಪು. ಸಿಂಗ್ಯುಲರ್ ಆಕ್ಸಿಲರಿ ವರ್ಬ್ ಆಗುತ್ತೆ. ನಮ್ಗೆ ಇಲ್ಲೇನ್ ಬೇಕು? ಪ್ಲೂರಲ್ ಆಕ್ಸಿಲರಿ ವರ್ಬ್ ಬೇಕು. ಓಕೆ, ಸೊ ಅದೇ ರೀತಿ ರೋಹನ್ ಅಂಡ್ ಟೋನಿ ಹ್ಯಾಡ್ ಪ್ಲೇಡ್ ಕ್ರಿಕೆಟ್. ಓಕೆ, ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ, ದಟ್ ಈಸ್ ಕರೆಕ್ಟ್. ಓಕೆ, ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಇದೆ, ಅದು ಹ್ಯಾಡ್ ಪ್ಲೇಡ್ ಕ್ರಿಕೆಟ್. ನೆಕ್ಸ್ಟ್ ಕ್ವಶನ್ ನಂಬರ್ 47. ಸೊ ಕ್ವಶನ್ ಟ್ಯಾಗ್, ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂತ ಇದೆ. ಸೊ ಲಾಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೂ ನಾನು ಹೇಳಿದ್ದೆ, ದೇರ್ ಆರ್ ಕ್ವಶನ್ ಟ್ಯಾಗ್ ಅಲ್ಲಿ ದೇರ್ ಇಸ್ ಅ ರೂಲ್. ಏನಪ್ಪಾ ಅಂದ್ರೆ, ದೇರ್ ಇಸ್ ಸೆಂಟೆನ್ಸ್, ಅದರಲ್ಲಿ ನೆಕ್ಸ್ಟ್ ಒಂದು ಸೆಂಟೆನ್ಸ್ ಇರುತ್ತೆ, ದೆನ್ ಇಲ್ಲಿ ನೀವು ಟ್ಯಾಗ್ ಹಚ್ಚಬೇಕು. ರೂಲ್ ಏನಪ್ಪಾ ಅಂದ್ರೆ, ಸೆಂಟೆನ್ಸ್ ಪಾಸಿಟಿವ್ ಇದ್ರೆ ಟ್ಯಾಗ್ ನೆಗೆಟಿವ್ ಇರುತ್ತೆ, ಸೆಂಟೆನ್ಸ್ ನೆಗೆಟಿವ್ ಇದ್ರೆ ಟ್ಯಾಗ್ ಪಾಸಿಟಿವ್ ಇರುತ್ತೆ. ಅದೇ ರೀತಿ ಸಿಂಗ್ಯುಲರ್ ಸೆಂಟೆನ್ಸ್ ಸಿಂಗ್ಯುಲರ್ ಇದ್ರೆ ಟ್ಯಾಗ್ ಸಿಂಗ್ಯುಲರ್ ಇರುತ್ತೆ, ದೆನ್ ಟೆನ್ಸ್ ವಿಲ್ ಬಿ ಸೇಮ್. ಸೊ ಈ ರೂಲ್ಸ್ ಪ್ರಕಾರ ನೋಡಿದ್ರೆ, ಮದನ್ ರೇರ್ಲಿ ವಿಸಿಟ್ಸ್ ದಿ ಹೋಮ್ ಟೌನ್. ಸೊ ಇದು ಪಾಸಿಟಿವ್ನೂ ಅಲ್ಲ ಮತ್ತೆ ನೆಗೆಟಿವ್ನೂ ಅಲ್ಲ ಅಂತಂದಾಗ ಇಟ್ಸ್ ಅನ್ ಇಂಪೆರೇಟಿವ್ ಸೆಂಟೆನ್ಸ್. ಓಕೆ, ಇಂಪೆರೇಟಿವ್. ಅಂಡ್ ಹಿಯರ್ ಇಟ್ ಈಸ್ ರೇರ್ಲಿ ಅಂತಂದಾಗ ಇಟ್ಸ್ ಎ ನೆಗೆಟಿವ್ ಫಾರ್ಮ್ ಆಫ್ ಸೆಂಟೆನ್ಸ್. ಸೊ ದೇರ್ ಫಾರ್ ಪಾಸಿಟಿವ್ ಟ್ಯಾಗ್ ಇರಬೇಕು. ಓಕೆ, ಪಾಸಿಟಿವ್ ಟ್ಯಾಗ್ ನೋಡೋದ್ರಲ್ಲಿ ಯಾವ್ದಿದೆ? ಡಸಂಟ್ ಹಿ ಇದು ನೆಗೆಟಿವ್ ಟ್ಯಾಗ್ ಬರೋದಿಲ್ಲ, ವಾಸಂಟ್ ಹಿ ನೆಗೆಟಿವ್ ಟ್ಯಾಗ್ ಬರೋದಿಲ್ಲ. ಎರಡರಲ್ಲಿ ಇದೆ, ಹ್ಯಾಸ್ ಹಿ ಮತ್ತೆ ಡಸ್ ಹಿ. ಓಕೆ, ಸೊ ಇಲ್ಲಿ ನೋಡಿ, ಟೆನ್ಸ್ ಶುಡ್ ಬಿ ಸೇಮ್. ಓಕೆ, ಸಿಂಗ್ಯುಲರ್ ಇದ್ರೆ ಸಿಂಗ್ಯುಲರ್ ಇರಬೇಕು, ಟೆನ್ಸ್ ಇದ್ರೆ ಸೇಮ್ ಟೆನ್ಸ್ ಇರಬೇಕು. ಸೊ ಮದನ್ ರೇರ್ಲಿ ವಿಸಿಟ್ಸ್ ಅಂತ ಇದೆ. ಸೊ ವಿಸಿಟ್ಸ್ ಇಸ್ ಅ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನಾಗುತ್ತೆ? ಡಸ್ ಹಿ ಅಂತ ಬರುತ್ತೆ. ಸೊ ದ ಆನ್ಸರ್ ಇಸ್ 4. ಓಕೆ, ಹ್ಯಾಸ್ ಹಿ ಬರೋದಿಲ್ಲ. ಹ್ಯಾಸ್ ಇಸ್ ದಿ, ಇಟ್ಸ್ ಅ ಏನಂತಾರೆ ಇದಕ್ಕೆ, ಹ್ಯಾಸ್ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಓಕೆ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಇಲ್ಲ, ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ.
So therefore answer is 4. Question number 48. Match the following idioms and phrases in the list. Okay, with the following with their meanings in the list 2. So ಇಲ್ಲೊಂದು ಕಡೆ ABCD ಲಿಸ್ಟ್ ಕೊಟ್ಟಿದ್ದಾರೆ, ಈ ಕಡೆ 1 2 3 4 idioms ಇದೆ ಲಿಸ್ಟ್ ಒಂದರಲ್ಲಿ, ಅದನ್ನ ಮ್ಯಾಚ್ ಮಾಡಬೇಕು. ಓಕೆ, ಲೆಟ್ ಅಸ್ ಮ್ಯಾಚ್. ಫೇರ್ ಅಂಡ್ ಸ್ಕ್ವೇರ್. ಸೊ ಫೇರ್ ಅಂಡ್ ಸ್ಕ್ವೇರ್ ಅಂತಂದ್ರೆ ಆನೆಸ್ಟ್ ಅಂಡ್ ಪ್ರಾಪರ್. ಓಕೆ ಓಕೆ, ದ ಡೀಲ್ ವಾಸ್ ಫೇರ್ ಅಂಡ್ ಸ್ಕ್ವೇರ್. ಅಂದ್ರೆ ನಾವು ಒಂದೇ ಡೀಲ್ ಮಾಡಿದ್ವಿ, ಬಿಸ್ನೆಸ್ ಡೀಲು, ಅದು ಆನೆಸ್ಟ್ ಆಗಿತ್ತು ಮತ್ತೆ ಪ್ರಾಪರ್ ಆಗಿತ್ತು ಆ ಥರ. ಓಕೆ, ಥ್ರೂ ಅಂಡ್ ಥ್ರೂ. ಓಕೆ, ದ ಬುಲೆಟ್ ವೆಂಟ್ ಥ್ರೂ ಅಂಡ್ ಥ್ರೂ ಹಿಸ್ ಬಾಡಿ, ಅಂದ್ರೆ ಕಂಪ್ಲೀಟ್ಲಿ ಒಳಗಡೆ ಹೋಗಿ ಹೊರಗಡೆ ಪಾರಾಯ್ತು ಅಂತ, ದಟ್ ಮೀನ್ಸ್ ಕಂಪ್ಲೀಟ್ಲಿ. ಓಕೆ, ಅದೇ ರೀತಿ ದ ನೆಕ್ಸ್ಟ್ ಒನ್ ಇಸ್ ಬಿಗ್ ಡ್ರಾ. ಬಿಗ್ ಡ್ರಾ ಅಂತಂದ್ರೆ ಇಟ್ಸ್ ಲೈಕ್ ಅ ಹ್ಯೂಜ್ ಅಟ್ರಾಕ್ಷನ್. ಬಿಗ್ ಡ್ರಾ ಇಸ್ ಅ ಹ್ಯೂಜ್ ಅಟ್ರಾಕ್ಷನ್. ದೆನ್ ಗೋ ಟು ದ ಡಾಗ್ಸ್. ಗೋ ಟು ದ ಡಾಗ್ಸ್ ಮೀನ್ಸ್ ಟು ಬಿ ರಿಯೂನ್ಡ್, ಹಾಳಾಗೋಯ್ತು ಅಂತ. ಗೋ ಟು ದ ಡಾಗ್ಸ್ ಅಂದ್ರೆ ಹಾಳಾಗೋಯ್ತು. ಸೊ ಈ ಪ್ರಕಾರ ನೋಡಿದ್ರೆ ಏನಾಗುತ್ತೆ, A2 B4. ಸೊ ಇಲ್ಲಿ ನೋಡಿ ಆಲ್ರೆಡಿ ಹಿ ಹ್ಯಾಸ್ ರೈಟ್. ಸೊ ಆನ್ಸರ್ ಇಸ್ 2. ಸೊ A2 B4 C1 and D3. Okay, next question number 49. So this is actually it comes under the broader category of vocabulary. Okay, broader category of vocabulary. ಅದರಲ್ಲಿ synonyms ಬರುತ್ತೆ, antonyms ಬರುತ್ತೆ, meaning ಬರುತ್ತೆ, one word substitution ಬರುತ್ತೆ, ಅದೆಲ್ಲ ಕೂಡ vocabulary, the part of vocabulary only. So ಏನು ಕೇಳಿದ್ರೆ choose the correct meaning of the synonyms. Synonym ಅಂದ್ರೆ ಸಮಾನಾರ್ಥಕ ಪದ. Decimated. So decimated means it is completely destroyed. Okay, answer is 4. Okay, so adorned ಅಂದ್ರೆ ಡೆಕೋರೇಷನ್ ಬರುತ್ತೆ, ಇಟ್ಸ್ ಕಾಲ್ಡ್ ಡೆಕೋರೇಟೆಡ್. adorned ಅಂದ್ರೆ ಡೆಕೋರೇಟೆಡ್. ಓಕೆ, ವೆರಸ್ ಡ್ಯಾಮೇಜ್ಡ್ ಅಂತಂದ್ರೆ ಇಟ್ಸ್ ಲೈಕ್ ಅ ಹಾರ್ಮ್ಡ್ ಅಂತ ಅಷ್ಟೇ, ಪಾರ್ಷಿಯಲ್ ಡ್ಯಾಮೇಜ್, ಸ್ವಲ್ಪ ಆಗಿರೋದು. ಓಕೆ, ಡಿಸ್ಕ್ಲೋಸ್ಡ್ ಅಂತಂದ್ರೆ ಇವು ರಿವೀಲ್ ದಿ ಸೀಕ್ರೆಟ್ ಆ ಥರ, ರಿವೀಲಿಂಗ್ ಅಂತ ಕರೀತಾರೆ ಅದಕ್ಕೆ. ಓಕೆ, ಡಿಸ್ಕ್ಲೋಸ್ ಅಂದ್ರೆ. ವೆರಸ್ ಡೆಸಿಮೇಟೆಡ್ ಮೀನಿಂಗ್ ಡಿಸ್ಟ್ರಾಯ್ ಕಂಪ್ಲೀಟ್ಲಿ. ಓಕೆ, ಕಂಪ್ಲೀಟ್ ಡಿಸ್ಟ್ರಾಯ್ ಮಾಡೋದಕ್ಕೆ ಡೆಸಿಮೇಟೆಡ್ ಅಂತ ಕರೀತಾರೆ, ಡೆಸಿಮೇಟ್. ಆನ್ಸರ್ ಇಸ್ 4. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 50. fill in the blanks with a suitable preposition. Okay, preposition ಅಂತಂದ್ರೆ it shows the relation between two words or sentences. Okay, preposition is the word which relates. So Purvika prefers fruit juice. Okay, you always remember you prefer one to another. Okay, it's not one over alla, one than alla. Okay, you prefer one to another. So you prefer juice to coffee, or you prefer coffee to tea. Okay, it's very simple. Answer is 1. Okay, you prefer something to. Okay, something to, like fruit juice to coffee. Question number 51. Choose the correct tense form. Okay, ಇಲ್ಲಿ ನೋಡಿ tense form ಕೇಳಿದ್ರೆ choose the correct tense form to complete the sentence. ಏನಿದೆ, by next Monday he dash dash staying at my aunt's house for 3 weeks. So next Monday ಅನ್ನೋದು ಫ್ಯೂಚರ್ ಆಗುತ್ತೆ. ಓಕೆ, next Monday, but again staying at my aunt's house for 3 weeks. ಸೊ 3 ವಾರ ಆಗುತ್ತೆ ಅಂತ ಡೆಫಿನೆಟ್ ಆಗಿ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಮಂಡೇ ಅಷ್ಟೊತ್ತಿಗೆ ಆತ ನಮ್ಮ ಆಂಟಿ ಮನೆಯಲ್ಲಿದ್ದು 3 ವಾರ ಆಗುತ್ತೆ ಅಂತ ಡೆಫಿನೆಟ್ ಆಗಿ ಹೇಳಿದ್ದಾರೆ. ಸೊ ಈ ಪ್ರಕಾರ ವಾಟ್ ಇಸ್ ದಿ ಟೆನ್ಸ್? ಇಟ್ ವಿಲ್ ಬಿ ಫ್ಯೂಚರ್ ಪರ್ಫೆಕ್ಟ್. ಓಕೆ, ಡೆಫಿನೆಟ್ ಆಗಿದೆ, ಬಟ್ ಕಂಟಿನ್ಯೂಸ್. ಓಕೆ, ಸ್ಟೇಯಿಂಗ್. ಓಕೆ, ಬೈ ನೆಕ್ಸ್ಟ್ ಮಂಡೇ he dash dash staying at my aunt's house ಅಂದ್ರೆ ಅದೇನಾಗುತ್ತೆ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್, ಬಿಕಾಸ್ ವಿ ಡೋಂಟ್ ನೋ ಆಫ್ಟರ್ ದಿಸ್ he will stay or he don't stay ಅಂತ ಹೇಳಿಲ್ಲ. ಸೊ we assume that he will stay next. So the action will be continuous after 3 weeks also. ಆತ ಇರಬಹುದು ಅಥವಾ ಇರ್ತಾನೆ ಅಂತ ಅಸ್ಯೂಮ್ ಮಾಡ್ಕೋಬೇಕು. ಸೊ ಹಾಗಾಗಿ he, ಸೊ ಬೈ ಕಾಮನ್ ಸೆನ್ಸ್ ಶಾಲ್ ಅನ್ನೋದು, ಓಕೆ, ಐ ಅಂತ ಇದ್ದಾಗ ಮಾತ್ರ ಬರುತ್ತೆ. ಐ ಶಾಲ್. ಓಕೆ, ಐ ಶಾಲ್, he shall. ಓಕೆ, ಇಲ್ಲಿ ಶಾಲ್ ಹ್ಯಾವ್ ಬೀನ್ ಮತ್ತೆ ಶಾಲ್ ಹ್ಯಾವ್ ಬರೋದಿಲ್ಲ. ಓಕೆ, ಬಿಕಾಸ್ ಇಟ್ ಓನ್ಲಿ ಐ ಇದ್ದಾಗ ಮಾತ್ರ ಶಾಲ್ ಯೂಸ್ ಮಾಡಬೇಕು, ವೆನೆವರ್ ದೇರ್ ಇಸ್ ಐ. ಓಕೆ, ಅದರ್ವೈಸ್ ಯು ಆಲ್ವೇಸ್ ಯೂಸ್ ವಿಲ್. ಓಕೆ, ದೆನ್ ಆಸ್ ವಿ ಹ್ಯಾವ್ ಇಲ್ಲಿ ಒಂದು ಕಂಡು ಹಿಡಿದಿದ್ದು ಏನಂತಂದ್ರೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ಸ್ಟೇಯಿಂಗ್ ಅಂತ ಇದೆ, ಸೊ ಹಿ ವಿಲ್ ಹ್ಯಾವ್ ಬರೋದಿಲ್ಲ. ಓಕೆ, ಹಿ ವಿಲ್ ಹ್ಯಾವ್ ಅಂತ ಬಂದರೆ ಇಟ್ಸ್ ಏನಾಗುತ್ತೆ, ಇಟ್ ಈಸ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ಓಕೆ, ದೇರ್ಫೋರ್ ದ ಆನ್ಸರ್ ಇಸ್ 4. Okay, will have been. So by next Monday he will have been staying at my aunt's house for 3 weeks. Okay, clear sir? So this is future perfect continuous tense. In question number 52, which of the following sentences is passive voice? Okay, passive voice form the sentence given below. So you want to have you received the letter. Okay, have you received the letters from your sister ಅಂತ ಒಂದು ಆಕ್ಟಿವ್ ವಾಯ್ಸ್ ಇದೆ. ಇದನ್ನ ನೀವು ಪ್ಯಾಸಿವ್ ವಾಯ್ಸ್ ಮಾಡಬೇಕು.
ಸೊ ಇಲ್ಲಿ ವಾಟ್ ಇಸ್ ದ ರೂಲ್ ಅಂತಂದ್ರೆ ಪ್ಯಾಸಿವ್ ವಾಯ್ಸ್ ಮಾಡುವಾಗ ಟೆನ್ಸ್ ಚೇಂಜ್ ಆಗೋದಿಲ್ಲ, ಟೆನ್ಸ್ ಡಸ್ ನಾಟ್ ಚೇಂಜ್. ಓಕೆ, ವರ್ಬ್ ಈಸ್ ಓಕೆ, ಓನ್ಲಿ ವರ್ಬ್ ಚೇಂಜಸ್ ಟು ಪಾಸ್ಟ್ ಪಾರ್ಟಿಸಿಪಲ್. ಪಾಸ್ಟ್ ಪಾರ್ಟಿಸಿಪಲ್ ಗೆ ವರ್ಬ್ ಚೇಂಜ್ ಆಗುತ್ತೆ. ಓಕೆ, ವರ್ಬ್ ಆರ್ ಆಕ್ಸಿಲರಿ ವರ್ಬ್. ಸೊ ಇಲ್ಲಿ ಆಕ್ಸಿಲರಿ ವರ್ಬ್ ಏನಿದೆ ಸರ್, ಹ್ಯಾವ್ ಯು. ಓಕೆ, ಹ್ಯಾವ್ ಯು ರಿಸೀವ್ಡ್. ಓಕೆ, ಸೊ ದೇರ್ ಫಾರ್ ಆರ್ ದ ಲೆಟರ್ಸ್ ರಿಸೀವ್ಡ್ ಬರೋದಿಲ್ಲ. ಓಕೆ, ಈಸ್ ಯುವರ್ ಸಿಸ್ಟರ್ ರಿಸೀವ್ಡ್ ಬರೋದಿಲ್ಲ. ಓಕೆ, ದೆನ್ ಹ್ಯಾವ್ ದ ಲೆಟರ್ಸ್ ಬೀಯಿಂಗ್. ಓಕೆ, ಬೀಯಿಂಗ್ ಕೂಡ ಬರೋದಿಲ್ಲ ಬಿಕಾಸ್ ಟೆನ್ಸ್ ಡಸ್ ನಾಟ್ ಚೇಂಜ್ ಅಂತ ಹೇಳಿದೆ. ಓಕೆ, ಹ್ಯಾವ್ ದ ಲೆಟರ್ಸ್ ಬೀಯಿಂಗ್ ರಿಸೀವ್ಡ್ ಬರೋದಿಲ್ಲ. ಓಕೆ, ಏನ್ ಬರುತ್ತೆ ಇಲ್ಲಿ, ಹ್ಯಾವ್ ದ ಲೆಟರ್ಸ್ ಬೀನ್. ಓಕೆ, ಹ್ಯಾವ್ ದ ಲೆಟರ್ಸ್ ಬೀನ್ ರಿಸೀವ್ಡ್ ಬೈ ಯು ಫ್ರಾಮ್ ಯುವರ್ ಸಿಸ್ಟರ್. ಓಕೆ, ಆಪ್ಷನ್ ಈಸ್ 4. ಆನ್ಸರ್ 4 ಆಗುತ್ತೆ. ಸೊ ಇಲ್ಲಿ ನೋಡಿ, ಹ್ಯಾವ್ ಯು ಅಂತ ಬಂದಾಗ ದ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ಹ್ಯಾವ್ ಓಕೆ ಈಸ್ ಬೀನ್. ಓಕೆ, ಲೆಟರ್ಸ್ ಬೀನ್ ರಿಸೀವ್ಡ್ ಅಂತ ಬರುತ್ತೆ. ರಿಸೀವ್ಡ್ ಹ್ಯಾವ್ ರಿಸೀವ್ಡ್ ಅಂತ ಹ್ಯಾವ್ ಬೀನ್ ರಿಸೀವ್ಡ್ ಅಂತ ಆಗುತ್ತೆ. ಸಿ, ಹ್ಯಾವ್ ಬೀನ್ ರಿಸೀವ್ಡ್. ಸೊ ಹ್ಯಾವ್ ದ ಲೆಟರ್ಸ್ ಬೀನ್ ರಿಸೀವ್ಡ್. ಓಕೆ, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅನ್ನೋದು ಅಲ್ಲಿ ಆಕ್ಸಿಲರಿ ವರ್ಬ್ ಇಸ್ ಚೇಂಜ್ ಟು ಪಾಸ್ಟ್ ಪಾರ್ಟಿಸಿಪಲ್. ಐಡೆಂಟಿಫೈ ದಿ ಪಾಸಿಟಿವ್ ಡಿಗ್ರಿ ಆಫ್ ದ ಸೆಂಟೆನ್ಸಸ್ ಗಿವನ್ ಬಿಲೋ. ಸೊ ಪಾಸಿಟಿವ್ ಡಿಗ್ರಿ ಅಂದ್ರೆ ದಿಸ್ ಈಸ್ ಎ ಕ್ವಶನ್ ಆಫ್ ಡಿಗ್ರಿ ಆಫ್ ಕಂಪ್ಯಾರಿಸನ್. ಓಕೆ, ಡಿಗ್ರಿ ಆಫ್ ಕಂಪ್ಯಾರಿಸನ್. ಸೊ ಇಲ್ಲಿ ಏನಾಗುತ್ತೆ, ಒಂದು ಪಾಸಿಟಿವ್ ಡಿಗ್ರಿ, ಇನ್ನೊಂದು ಕಂಪ್ಯಾರಿಟಿವ್, ಅಂಡ್ ಅನದರ್ ಒನ್ ಇಸ್ ಸೂಪರ್ಲೇಟಿವ್. ಸೊ ಸೂಪರ್ಲೇಟಿವ್ ಅಲ್ಲಿ ಇದ್ದಾಗ ಏನ್ ಬರುತ್ತೆ, ದಿ ಮತ್ತೆ ಇ ಎಸ್ ಟಿ. ಸೊ ದಿ ಗ್ರೇಟೆಸ್ಟ್, ದಿ ಹೈಯೆಸ್ಟ್ ಅಂತ ಬರುತ್ತೆ, ದಿ ಟಾಲೆಸ್ಟ್. ಸೊ ಇಲ್ಲಿ ಕೊಟ್ಟಿರೋ ಪ್ರಕಾರ ರೋಹನ್ ಈಸ್ ಮೋರ್ ಬ್ರಿಲಿಯಂಟ್ ದೆನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್ ಅಂತ ಇದೆ. ಸೊ ಮೋರ್ ಬ್ರಿಲಿಯಂಟ್ ಅನ್ನೋದು ಇದು ಕಂಪ್ಯಾರಿಟಿವ್ ಡಿಗ್ರಿ. ಓಕೆ, ಮೋರ್ ಇಸ್ ಅ ಕಂಪ್ಯಾರಿಟಿವ್ ವರ್ಡ್. ಇದನ್ನ ನಾವು ಪಾಸಿಟಿವ್ ಮಾಡಬೇಕು. ಪಾಸಿಟಿವ್ ಅಂತಂದ್ರೆ ವಿದೌಟ್ ಎನಿ ಕಂಪ್ಯಾರಿಟಿವ್ ಆಕ್ಸಿಲರಿ ವರ್ಬ್. ಓಕೆ, ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ರೋಹನ್ ಇಸ್ ಮೋರ್. ಅಗೇನ್ ಸಿ, ಮೋರ್ ಅನ್ನೋದು ಆಸ್ ಇಟ್ ಇಸ್ ಇಟ್ಟಿದ್ದಾರೆ. ಸೊ ದಿಸ್ ಇಸ್ ರಾಂಗ್. ದೆನ್ ರೋಹನ್ ಇಸ್ ಬ್ರಿಲಿಯಂಟ್ ಬಾಯ್ ಇನ್ ದ ಕ್ಲಾಸ್. ಓಕೆ, ರೋಹನ್ ಇಸ್ ಬ್ರಿಲಿಯಂಟ್ ಬಾಯ್, ಬಟ್ ಕಂಪ್ಯಾರಿಸನ್ ಓಕೆ ಎನಿ ಅದರ್ ಬಾಯ್ ಅಂತ ಇದೆ. ಸೊ ದೇರ್ ಹ್ಯಾಸ್ ಟು ಹ್ಯಾವ್ ಅ ಕಂಪ್ಯಾರಿಸನ್ ವಿದೌಟ್ ಎನಿ ಕಂಪೇರಿಂಗ್ ಅಡ್ಜೆಕ್ಟಿವ್. ಓಕೆ, ಸೊ ಇದು ಕೂಡ ಬರೋದಿಲ್ಲ. ಸೊ ನೋ ಎನಿ ಅದರ್ ಬಾಯ್ ಈಸ್ ಬ್ರಿಲಿಯಂಟ್ ಆಸ್ ರೋಹನ್. ನೋ, ದಿಸ್ ಇಸ್ ಸೆಂಟೆನ್ಸ್ ರಾಂಗ್. ಹಾಗಾಗಿ ಆನ್ಸರ್ ಇಸ್ 2. ನೋ ಅದರ್ ಬಾಯ್ ಈಸ್ ಆಸ್ ಬ್ರಿಲಿಯಂಟ್ ಆಸ್. ಓಕೆ, ಸೊ ಇಲ್ಲಿ ಏನ್ ಬರುತ್ತೆ, ಕಂಪ್ಯಾರಿಟಿವ್ ಇದ್ದಾಗ ಕಂಪ್ಯಾರಿಟಿವ್ ನ ಪಾಸಿಟಿವ್ ಮಾಡಬೇಕಾದ್ರೆ ವಾಟ್ ಇಸ್ ದ ರೂಲ್ ಅಂತಂದ್ರೆ ಆಸ್ ಪ್ಲಸ್ ಅಡ್ಜೆಕ್ಟಿವ್ ಆಸ್. ಓಕೆ, ಸೊ ನೋ ಅದರ್ ಬಾಯ್ ಈಸ್ ಆಸ್ ಬ್ರಿಲಿಯಂಟ್ ಆಸ್ ರೋಹನ್ ಇನ್ ದಿ ಕ್ಲಾಸ್. ಓಕೆ, ಕರೆಕ್ಟ್ ಸರ್. ಸೊ ಆನ್ಸರ್ ಇಸ್ 2. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. 53. ಓಕೆ, ನೌ ಲೆಟ್ಸ್ ಕಮ್ ಟು ದಿ ಕ್ವಶನ್ ನಂಬರ್ 54. ಸೊ ಜಂಬಲ್ ಒಂದು ಇದಕ್ಕೆ ಪ್ಯಾರಾ ಜಂಬ್ಲಿಂಗ್ ಅಂತ ಕರಿತೀವಿ. ಓಕೆ, ಇಲ್ಲಿ ಒಂದು ಪ್ಯಾರಾಗ್ರಾಫ್ ಇದೆ ಅಥವಾ ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕು. ಅದ್ರಲ್ಲಿ ಏನ್ ಕೊಟ್ಟಿರ್ತಾರೆ, ಐದರ್ ಪಿ ಕ್ಯೂಆರ್ಎಸ್ ಡೈರೆಕ್ಟ್ ಕೊಟ್ಟಿರ್ತಾರೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಒಂದು ಓಪನಿಂಗ್ ಸೆಂಟೆನ್ಸ್, ಒಂದು ಕ್ಲೋಸಿಂಗ್ ಸೆಂಟೆನ್ಸ್, ಎರಡು ಕೊಟ್ಟು ಮಧ್ಯದಲ್ಲಿರುವ ಒಂದು ಸೆಂಟೆನ್ಸ್ ಗಳನ್ನ ನಾವು ಫಾರ್ಮ್ ಮಾಡಬೇಕು. ಓಕೆ, ಸೊ ಏನಿದೆ ಇಲ್ಲಿ, ಆನ್ ಬೀಯಿಂಗ್ ಆಸ್ಕ್ಡ್ ಬೈ ದ ಟೀಚರ್ ಸಮಥಿಂಗ್ ಸಮಥಿಂಗ್ ಪಿ ಕ್ಯೂ ಆರ್ ಎಸ್, ಅದಾದ್ಮೇಲೆ ಲೆಫ್ಟ್ ದ ಕ್ಲಾಸ್ ರೆಡ್ ವಿತ್ ದಿ ಶೇಮ್ ಅಂಡ್ ಆಂಗರ್ ಅಂತ ಇದೆ. ಸೊ ಏನಾಗುತ್ತೆ, ಆನ್ ಬೀಯಿಂಗ್ ಆಸ್ಕ್ಡ್ ಬೈ ದ ಟೀಚರ್. ಓಕೆ, ಸಮಥಿಂಗ್ ಟೀಚರ್ ಹ್ಯಾಸ್ ಆಸ್ಕ್ಡ್ ಅಂತ ಬಂದಾಗ ದ ಇಮಿಡಿಯೇಟ್ ಲಾಜಿಕಲ್ ಕಂಟಿನ್ಯೂಯೇಷನ್ ಶುಡ್ ಬಿ ಏನ್ ಕೇಳಿದ್ರು, ಅಥವಾ ಶಿ ಆಸ್ಕ್ಡ್ ಸಮಥಿಂಗ್. ಸೊ ವೆನೆವರ್ ಶಿ ಆಸ್ಕ್ ಸಮಥಿಂಗ್ ಇಟ್ ಶುಡ್ ಬಿ ಫಾಲೋಡ್ ಬೈ ಎ WH word, why. So on being asked by the teacher why he is always came late. Okay, why he is always came late to the class. So came late anta bantala. So next ellige. Okay, he came late but where, somewhere nodili, to the class. Okay, to the class. ಅದಾದ ನಂತರ ಏನಾಗುತ್ತೆ, ಇದನ್ನ ಕೇಳಿದ ಮೇಲೆ ದ ಸ್ಟೂಡೆಂಟ್ ಫಸ್ಟ್ ಕೆಪ್ಟ್ ಕ್ವೈಟ್ ಅಂಡ್ ದೆನ್ ಪಿಕಿಂಗ್ ಅಪ್ ದ ಬ್ಯಾಗ್. ಸೊ ಇಲ್ಲಿ ಪಿ ಆದ್ಮೇಲೆ ಆ್ಯಂಡ್ ಬರುತ್ತೆ. ಓಕೆ, ಸಾರಿ, ಈಗ ಕ್ಯೂ ಮತ್ತೆ ಆರ್ ಆದ್ಮೇಲೆ ದೇರ್ ಇಸ್ ಅನ್ ಆ್ಯಂಡ್. ಸೊ ಆ್ಯಂಡ್ ಅಂತಂದಾಗ ಇಟ್ಸ್ ಎನ್ ಆ್ಯಂಡ್ ಇಸ್ ಅ ಕಂಜಂಕ್ಷನ್. ಓಕೆ, ಕಂಜಂಕ್ಷನ್ ಇರಬೇಕಾದ್ರೆ ಆ್ಯಂಡ್ ಇರಬೇಕಾದ್ರೆ ಹಿಂದ್ಗಡೆ ಒಂದು ಸೆಂಟೆನ್ಸ್ ಮುಂದ್ಗಡೆ ಒಂದು ಸೆಂಟೆನ್ಸ್ ಇರಬೇಕಲ್ಲ. ಇಲ್ಲಿ ಒನ್ ಸೆಂಟೆನ್ಸ್ ಹಿಯರ್, ಸೆಕೆಂಡ್ ಸೆಂಟೆನ್ಸ್ ಹಿಯರ್, ಸೆಕೆಂಡ್ ಇಸ್ ಆಲ್ರೆಡಿ ಹಿಯರ್. ಸೊ ಇದು ಪ್ರೀವಿಯಸ್ಲಿ ದೇರ್ ಹ್ಯಾಸ್ ಟು ಹ್ಯಾವ್ ಒನ್ ಸೆಂಟೆನ್ಸ್. ಸೊ ಅವಾಗ ಏನಾಗುತ್ತೆ, ಪಿ ಮೊದಲು ಬರೋ ಹಾಗಿಲ್ಲ, ಯಾಕಂದ್ರೆ ಪಿ ಲಾಸ್ಟಿಗೆ ಬರಬೇಕು. ಅದಕ್ಕಿಂತ ಮುಂಚೆ ದೇರ್ ಹ್ಯಾಸ್ ಟು ಹ್ಯಾವ್ ಒನ್ ಸೆಂಟೆನ್ಸ್. ಏನದು, ದಿಸ್ ಇಸ್ ದ ಸ್ಟೂಡೆಂಟ್ ಫಸ್ಟ್ ಕೆಪ್ಟ್ ಕ್ವೈಟ್. Okay, and then picking up the bag left the class red with the shame and anger. So ನೋಡಿ ಇಲ್ಲಿ ಯಾವ್ದು ಬರುತ್ತೆ, Q R S and P. Okay, see here Q R S P, answer is 2. Okay, simple sir. ಅದೇ ರೀತಿ here again the question 55. ಸೊ 4 ಸೆಂಟೆನ್ಸ್ ಕೊಟ್ಟಿದ್ದಾರೆ, 4 ಸೆಂಟೆನ್ಸ್ ಅಲ್ಲಿ ಅದನ್ನ ಅರೇಂಜ್ ಮಾಡಬೇಕು. ಸೊ ಕ್ಲಾಸ್ ಅಲ್ಲಿ ಹೇಳಿದ ಹಾಗೆ ವಾಟ್ ಎವರ್
ಈ ತರ ಒಂದು ಸೆಂಟೆನ್ಸ್ ಕೊಟ್ಟಾಗ ದೇರ್ ಹ್ಯಾಸ್ ಟು ಹ್ಯಾವ್ ಒನ್ ಸ್ಟೇಟ್ಮೆಂಟ್ ಇರಬೇಕು. ಓಕೆ, ಯಾವತ್ತು ಫಸ್ಟ್ ಒನ್ ವಿಲ್ ಬಿ ಎನಿ ಒನ್ ಸ್ಟೇಟ್ಮೆಂಟ್ ಇರುತ್ತೆ, ಅಥವಾ ಒಂದು ಡಿಕ್ಲರೇಷನ್ ಇರುತ್ತೆ, ಒಂದು ಅಸರ್ಷನ್ ಇರುತ್ತೆ, ಸಮಥಿಂಗ್ ಇಸ್ ದೇರ್. ಓಕೆ, ಅದಾದ ನಂತರ ಸೆಕೆಂಡ್ ಒಂದು ಸಪೋರ್ಟಿಂಗ್. ಓಕೆ, ಅದಕ್ಕೆ ಸಪೋರ್ಟಿಂಗ್ ಅಥವಾ ಅದಕ್ಕೆ ಎಕ್ಸ್ಪ್ಲನೇಷನ್ ಈ ತರ ಬರುತ್ತೆ. ಎನಿಥಿಂಗ್ ವಿಚ್ ಇಸ್ ಸಪೋರ್ಟಿಂಗ್, ಎಕ್ಸ್ಪ್ಲನೇಷನ್, ದೆನ್ ಲಾಸ್ಟಿಗೆ ಸಮಥಿಂಗ್ ಕನ್ಕ್ಲೂಷನ್ ತರ ಅಥವಾ ಫಾರ್ವರ್ಡ್ ಲುಕಿಂಗ್ ಸ್ಟೇಟ್ಮೆಂಟ್ ಏನಾದರೂ ಒಂದು ಇರುತ್ತೆ. ಸೊ ಹಾಗಾಗಿ ಈ ನಾಲ್ಕಲ್ಲಿ ಇಫ್ ಯು ಅಬ್ಸರ್ವ್ ಕ್ಲೋಸ್ಲಿ, ಒನ್ ಸೆಂಟೆನ್ಸ್ ಇಸ್ ಡಿಕ್ಲರೇಟಿವ್ ಸೆಂಟೆನ್ಸ್. ಓಕೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಪ್ಪ, ನೋಡಿ, ಸಿಂಪಲ್ ಲಿವಿಂಗ್ ಎನ್ಕರೇಜಸ್ ಹೈ ಥಿಂಕಿಂಗ್. ಓಕೆ, ಇಟ್ಸ್ ಎ ನಾರ್ಮಲ್ ಸ್ಟೇಟ್ಮೆಂಟ್. ಕಂಟೋನ್ಮೆಂಟ್ ಅಥವಾ ಕಂಟೆಂಟ್ಮೆಂಟ್ ಗಿವ್ಸ್ ಅಸ್ ಇನ್ನರ್ ವೆಲ್ತ್, ದ ವೆಲ್ತ್ ಆಫ್ ದ ಮೈಂಡ್ ಅಂಡ್ ದ ಸೋಲ್. ಓಕೆ, ಇಟ್ಸ್ ಆಲ್ಸೋ ಒಂದು ಪ್ಲೇನ್ ಸ್ಟೇಟ್ಮೆಂಟ್, ಬಟ್ ಡಿಕ್ಲರೇಷನ್ ಇಲ್ಲ. ಏನ್ ಡಿಕ್ಲರೇಷನ್ ಇದೆ, ದಟ್ ಈಸ್ ಪ್ರೊವೈಡೆಡ್ ಇನ್ ಸೆಂಟೆನ್ಸ್ ಸಿ. ದ ಸೀಕ್ರೆಟ್ ಆಫ್ ಹ್ಯಾಪಿನೆಸ್ ಲೈಸ್ ಇನ್ ದಿ ಸಿಂಪ್ಲಿಫಿಕೇಶನ್ ಆಫ್ ಲೈಫ್. ಓಕೆ, ಸೊ ಇದೇನಾಗುತ್ತೆ, ಒಂದು ಡಿಕ್ಲರೇಷನ್ ಕೊಟ್ಟರೆ, ಒಂದು ಅಸರ್ಷನ್ ಇದು. ಓಕೆ, ದ ಸೀಕ್ರೆಟ್ ಆಫ್ ಹ್ಯಾಪಿನೆಸ್ ಲೈಸ್ ಇನ್ ದಿ ಸಿಂಪ್ಲಿಫಿಕೇಶನ್ ಆಫ್ ಲೈಫ್. ನಮ್ಮ ಒಂದು ಜೀವನವನ್ನ ಸರಳ ಮಾಡೋದ್ರಲ್ಲಿಯೇ ಒಂದು ಖುಷಿ ಅಡಗಿದೆ. ಸೊ ಈ ಸರಳತೆ ಮಾಡೋದು ಹೆಂಗೆ ಅಂತ ಹೇಳಿರೋದು, ದಟ್ ಇಸ್ ವಾಟ್ ಎಕ್ಸ್ಪ್ಲನೇಷನ್ ಕಮ್ಸ್ ಹಿಯರ್. ಓಕೆ, ಅವು ಎ ಮತ್ತೆ ಬಿ ಸೆಂಟೆನ್ಸ್. ಓಕೆ, ಸೊ ಇಲ್ಲಿ ನೋಡಿ, ಸಿ ಅನ್ನೋದನ್ನ ಫಸ್ಟ್ ಸೆಂಟೆನ್ಸ್ ಆಗ್ಬಿಟ್ರೆ ಯುವರ್ ಆನ್ಸರ್ ಇಸ್ ಆಲ್ರೆಡಿ ದೇರ್, ಆನ್ಸರ್ ಇಸ್ 2. ಓಕೆ, ಸೊ ಇಲ್ಲಿ ದ ಸೀಕ್ರೆಟ್ ಆಫ್ ಹ್ಯಾಪಿನೆಸ್ ಲೈಸ್ ಇನ್ ದಿ ಸಿಂಪ್ಲಿಫಿಕೇಶನ್ ಆಫ್ ಲೈಫ್, ದೆನ್ ಎರಡು ಎಕ್ಸ್ಪ್ಲನೇಟರಿ ಸೆಂಟೆನ್ಸ್ ಆಗುತ್ತೆ. ಸಿಂಪಲ್ ಲಿವಿಂಗ್ ಲೈಕ್ ಎನ್ಕರೇಜಸ್ ಹೈ ಥಿಂಕಿಂಗ್, ದೆನ್ ಕಂಟೋನ್ಮೆಂಟ್ ಗಿವ್ಸ್ contentment gives us the inner wealth, the wealth of the mind and the soulful. Then D ಇದೆ, it leads to cantonment. So ಇಲ್ಲಿ ನೋಡಿ, ಇದನ್ನ ಬಿಟ್ಟರು ಕೂಡ, ಓಕೆ, ಯು ಫರ್ಗೆಟ್ ಅಬೌಟ್ ದಿಸ್ ವೆನ್ ಯು ಆರ್ ಅನಲೈಸಿಂಗ್. ಏನಾಗುತ್ತೆ, ಸಿ ಆದಮೇಲೆ, ಓಕೆ, ಇಟ್ ಲೀಡ್ಸ್ ಟು ಕಂಟೋನ್ಮೆಂಟ್. ಓಕೆ, ಸೊ ಒನ್ ಸೆಂಟೆನ್ಸ್ ಇರಬೇಕು ಇದಕ್ಕಿಂತ ಮುಂಚೆ, ಸಮಥಿಂಗ್ ಲೀಡ್ಸ್ ಟು ಕಂಟೋನ್ಮೆಂಟ್ ಬಗ್ಗೆ ಹೇಳುವಂತ ಒಂದು ಸೆಂಟೆನ್ಸ್ ಇರಬೇಕು. ವಾಟ್ ಇಸ್ ದಟ್ ಸೆಂಟೆನ್ಸ್ ಅಂದ್ರೆ, ಇಟ್ ಇಸ್ ದಿ ಬಿ. ಸೊ ಆಲ್ವೇಸ್ ಇಟ್ ಇಸ್ ಬಿ ಫಾಲೋಡ್ ಬೈ ಡಿ. ಓಕೆ, ಸೊ ಇಲ್ಲಿ ನೋಡಿ, ದ ಸೀಕ್ರೆಟ್ ಆಫ್ ಹ್ಯಾಪಿನೆಸ್ ಲೈಸ್ ಇನ್ ದಿ ಸಿಂಪ್ಲಿಫಿಕೇಶನ್ ಆಫ್ ಲೈಫ್. ಅದಾದ ನಂತರ ಸಿಂಪ್ಲಿಫಿಕೇಶನ್ ಮಾಡುವಾಗ ಹೇಳ್ತಾರೆ, ಸಿಂಪಲ್ ಲಿವಿಂಗ್ ಎನ್ಕರೇಜಸ್ ಹೈ ಥಿಂಕಿಂಗ್ ಅಂಡ್ ಇಟ್ ಲೀಡ್ಸ್ ಟು ಕಂಟೋನ್ಮೆಂಟ್. ಓಕೆ, ಸಾರಿ, ಬಿ ಅಲ್ಲ, ಡಿ ಲೀಡ್ಸ್ ಟು ಬಿ ಆಗುತ್ತೆ. ಇಟ್ ಲೀಡ್ಸ್ ಟು ಕಂಟೋನ್ಮೆಂಟ್ ಅಂಡ್ ದೆನ್ ಅಬೌಟ್ ಕಂಟೋನ್ಮೆಂಟ್ ಯು ಸೇ ಸಮಥಿಂಗ್. ಕಂಟೋನ್ಮೆಂಟ್ ಗಿವ್ಸ್ ದಿ ಇನ್ನರ್ ವೆಲ್ತ್, ದ ವೆಲ್ತ್ ಆಫ್ ದ ಮೈಂಡ್ ಅಂಡ್ ದಿ ಸೋಲ್. ಸೊ ದೇರ್ಫೋರ್ ದ ಆನ್ಸರ್ ಇಸ್ 2, C, A and D, B. Okay, C, A and D, B. So sorry for that, B followed by D. This is wrong. Okay, first ಕಂಟೋನ್ಮೆಂಟ್ ಬಗ್ಗೆ ಹೇಳಬೇಕು, ಅದಾದ ನಂತರ ಕಂಟೋನ್ಮೆಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಓಕೆ, ಕ್ವೆಶ್ಚನ್ ನಂಬರ್ 56. ಕ್ವೆಶ್ಚನ್ ನಂಬರ್ 56, ಫೈಂಡ್ ದಿ ರೈಟ್ ಆಂಟೋನಿಮ್ ಅಂದ್ರೆ ವಿರುದ್ಧಾರ್ಥಕ ಪದ ಆಫ್ ದಿ ಅಂಡರ್ಲೈನ್ ವರ್ಡ್. ಇಲ್ಲಿ ಅಂಡರ್ಲೈನ್ ವರ್ಡ್ ಜಾಯಿನ್. ಓಕೆ, ಜಾಯಿನ್ ಅಂತ ವರ್ಡ್ ಇದೆ. ಇಟ್ ಈಸ್ ಇಂಪಾರ್ಟೆಂಟ್ ಟು ಜಾಯಿನ್ ಲೆಗೋ ಟಾಯ್ಸ್ ಬಿಫೋರ್ ಸ್ಟೋರಿಂಗ್ ದೆಮ್. ಸೊ ಜಾಯಿನಿಗೆ ವಿರುದ್ಧಾರ್ಥಕ ಪದ ಯಾವುದು? ವಾಟ್ ಈಸ್ ದಿ ಅಪೋಸಿಂಗ್ ವರ್ಡ್? ಡಿ ಜಾಯ್ನ, ಎಂಜಾಯ್ನ, ಮಿಸ್ ಜಾಯ್ನ ಅಥವಾ ಡಿಸ್ ಜಾಯ್ನ? ಓಕೆ, ಸೊ ಇಲ್ಲಿ ಡಿ ಜಾಯ್ನ್ ಅನ್ನೋದು ಇಟ್ಸ್ ನಾಟ್ ಅ ಪ್ರಾಪರ್ ವರ್ಡ್. ಓಕೆ, ಎಂಜಾಯ್ನ್ ಅನ್ನೋದು ಇಟ್ಸ್ ಎ ಲೈಕ್ ಆರ್ಡರ್ ಅಥವಾ ಕಮಾಂಡ್ ಅಂತ ಬರುತ್ತೆ. ಇಟ್ಸ್ ಆರ್ಡರ್ ಆರ್ ಕಮಾಂಡ್. ವೆರಸ್ ಮಿಸ್ ಜಾಯ್ನ್ ಅನ್ನೋದು ಜಾಯ್ನ್ ರಾಂಗ್ಲಿ. ಸೊ ನಮ್ಗೇನ್ ಬೇಕಿಲ್ಲಿ, ಇಟ್ ಈಸ್ ಇಂಪಾರ್ಟೆಂಟ್ ಟು ಜಾಯಿನ್ ಲಿಗೋ ಟಾಯ್ಸ್ ಬಿಫೋರ್ ಸ್ಟೋರಿಂಗ್ ದೆಮ್. ಅಂದ್ರೆ ಸ್ಟೋರ್ ಮಾಡೋದಕ್ಕಿಂತ ಮುಂಚೆ ಆ ಲಿಗೋ ಟಾಯ್ಸ್ ಗಳನ್ನ ಬಿಡಿಸಿಡ್ಬೇಕು, ಅಂದ್ರೆ ಅವನ್ನ ತೆಗೆದು ಬಿಡಿಯಾಗಿ ಮಾಡಿಡ್ಬೇಕು. ಸೊ ಜಾಯಿನ್ ದ ಅಪೋಸಿಟ್ ವರ್ಡ್ ಇಲ್ಲಿ ಡಿಸ್ ಜಾಯಿನ್ ಅಂತ ಬರುತ್ತೆ. ಡಿಸ್ ಜಾಯಿನ್ ಮೀನಿಂಗ್ ಸಪರೇಟ್ ಮಾಡಿಡ್ಬೇಕು. ಓಕೆ, ಸೊ ಆನ್ಸರ್ ಇಸ್ 4, 56. ಓಕೆ, ನೌ ಲೆಟ್ ಅಸ್ ಕಮ್ ಟು ಕ್ವೆಶ್ಚನ್ ನಂಬರ್ 57. ಸೊ ಅಗೇನ್ ಆಂಟೋನಿಮ್ ಅಂದ್ರೆ ವಿರುದ್ಧಾರ್ಥಕ ಪದ ಬಿನೈನ್. ಸೊ ಬಿನೈನ್ ಅಂತಂದ್ರೆ ಇಟ್ ಮೀನಿಂಗ್ ಇಸ್ ಕೈಂಡ್, ಜೆಂಟಲ್. ಸೊ ನೋಡಿ, ಕೈಂಡ್ ಜೆಂಟಲ್ಗೆ ವಿರುದ್ಧವಾಗಿರುತ್ತದೆ ಅದಿಲ್ಲಿ. ಫೇವರೇಬಲ್ ಸೇಮು, ಫ್ರೆಂಡ್ಲಿ ಆಲ್ಸೋ ಸೇಮ್ ಲೈಕ್ ಸಿಮಿಲರ್. ಮೈಂಡ್ಫುಲ್ ಇಸ್ ಆಲ್ಸೋ ಸಿಮಿಲರ್ ಮೀನಿಂಗ್. ಓಕೆ, ಮೈಂಡ್ಫುಲ್ ಅಂದ್ರೆ ಅಟೆಂಟಿವ್. ಬಟ್ ಬಿನೈನ್ ಇದೆ ಅಪೋಸಿಟ್ ವರ್ಡ್ ಇಸ್ ಮ್ಯಾಲಿಗ್ನೆಂಟ್. ಆನ್ಸರ್ ಇಸ್ 4. ಓಕೆ, ಮ್ಯಾಲಿಗ್ನೆಂಟ್ ಇಸ್ ಹಾರ್ಮ್ಫುಲ್, ಡೇಂಜರಸ್, ಆರ್ ಡೇಂಜರಸ್. ಓಕೆ, ನಾವು ಇನ್ನೊಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಓಕೆ, ಸೊ ಇನ್ ದಿ ಫಾಲೋಯಿಂಗ್ ಪ್ಯಾಸೇಜ್ ದೇರ್ ಆರ್ 3 fill in the blanks, then you have to fill the appropriate words. ಆ ವರ್ಡ್ಸ್ ನಲ್ಲಿ 58, 59, 60 ಅಲ್ಲಿ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ see the paragraph. Okay, ಏನಿದೆ ಇಲ್ಲಿ, although India has committed to ambitious climate goals, the transition to the renewable energy remains dash ಅಂತ ಇದೆ. ಸೊ ಇಲ್ಲಿ ನೋಡಿ, the sentence, what is the tone of the sentence? Although India has committed to ambitious climate goals, ಅಂದ್ರೆ ನಮ್ಮ ಭಾರತವು ಒಂದು ಕ್ಲೈಮೇಟ್ ಗೋಲ್ಸ್ ಗೆ ಕಮಿಟ್ ಆಗಿದ್ರೂ ಕೂಡ the transition to renewable energy remains something ಏನಂದ್ರೆ ಇದಕ್ಕೆ remain something not in a positive sense. Okay, not a positive sense ಅಲ್ಲಿ ಇದೆ ಇದು ಟೋನ್. ಅಂದ್ರೆ some
ಲೈಕ್ ಈ ಒಂದು ಏನಂತಾರೆ ಅದಕ್ಕೆ ಇನ್ಕಂಪ್ಲೀಟ್ ಸೆನ್ಸ್ ಅಲ್ಲಿ. ಓಕೆ, ಸೊ ದಿ ಟ್ರಾನ್ಸಿಷನ್ ಟು ರಿನ್ಯೂಬಲ್ ಎನರ್ಜಿ ರಿಮೇನ್ಸ್ ಇನ್ಕಂಪ್ಲೀಟ್. ಸೊ ಇನ್ಎವಿಟೇಬಲ್ ಬರೋದಿಲ್ಲ. ಓಕೆ, ಇನ್ಎವಿಟೇಬಲ್ ಮೀನ್ಸ್ ಇಟ್ಸ್ ನಾಟ್ ಮ್ಯಾಚಿಂಗ್. ಸೊ ಇಲ್ಲಿ ಎನರ್ಜಿ ರಿಮೇನ್ಸ್ ಅಂತ ಇದೆ. ರಿಮೇನ್ಸ್ ಅಂದಾಗ ಸಮಥಿಂಗ್ ನಾಟ್ ಫುಲ್ಫಿಲಿಂಗ್, ದಟ್ ಮೀನ್ಸ್ ಇನ್ಕಂಪ್ಲೀಟ್. ಓಕೆ, ಇದರ ಆನ್ಸರ್ 2. ರಾಡಿಕಲ್ ಬರೋದಿಲ್ಲ, ಸಡನ್ ಕೂಡ ಬರೋದಿಲ್ಲ. ಓಕೆ, ಸಡನ್ ಮತ್ತೆ ರಾಡಿಕಲ್ ದೇ ಆರ್ ರಾಂಗ್ ಕಾಂಟೆಕ್ಸ್ಟ್ ಆಗುತ್ತೆ, ಕಾಂಟೆಕ್ಸ್ಟ್ ಅಲ್ಲಿ ಬರೋದಿಲ್ಲ. ನೆಕ್ಸ್ಟ್ ಸೆಂಟೆನ್ಸ್, ಎಕ್ಸ್ಪರ್ಟ್ ಆರ್ಗ್ಯೂ ದಟ್ ಇನ್ವೆಸ್ಟ್ಮೆಂಟ್ ಮಸ್ಟ್ ಬಿ ಮ್ಯಾಚ್ಡ್ ವಿತ್ ದಿ ರೆಗ್ಯುಲೇಟರಿ ಕ್ಲಾರಿಟಿ ಟು ಅವಾಯ್ಡ್. ಸಿ ಅಗೇನ್ ಇಲ್ಲಿ ಟು ಅವಾಯ್ಡ್ ಅಂತಂದಾಗ ಯು ಅವಾಯ್ಡ್ ಸಮಥಿಂಗ್ ವಿಚ್ ಇಸ್ ನಾಟ್ ರಿಕ್ವೈರ್ಡ್ ಆರ್ ವಿಚ್ ಇಸ್ ಏನಂತಾರೆ ಅದಕ್ಕೆ, ಯು ಅವಾಯ್ಡ್ ಸಮಥಿಂಗ್ ನೆಗೆಟಿವ್ ಸೆಂಟೆನ್ಸ್, ನೆಗೆಟಿವ್ ಫಾರ್ಮ್. ಏನಾದರೂ ನೆಗೆಟಿವ್ ಇದ್ರೆ ಅದನ್ನ ಅವಾಯ್ಡ್ ಮಾಡ್ತೀರಿ ನೀವಲ್ವಾ. ಸೊ ಇಲ್ಲಿ ವರ್ಡ್ ಏನ್ ಬರಬೇಕು ಅಂದ್ರೆ ಇಟ್ ಶುಡ್ ಶೋ ಸಮ್ ನೆಗೆಟಿವಿಟಿ. ಸೊ ನೋಡಿ ಇಲ್ಲಿ ನೆಗೆಟಿವಿಟಿ ಇರುವಂತ ವರ್ಡ್ ಯಾವುದು, ಕಂಪ್ಲೀಷನ್ ಪಾಸಿಟಿವಿಟಿ ವರ್ಡ್ ಇದೆ, ಇನೋವೇಷನ್ ಆಲ್ಸೋ ಪಾಸಿಟಿವಿಟಿ ವರ್ಡ್ ಇದೆ, ಯೂನಿಫಾರ್ಮಿಟಿ ಅದು ಕೂಡ ಒಂದು ಪಾಸಿಟಿವ್ ಇರತಕ್ಕಂಥ ವರ್ಡ್. ಸೊ ದೇರ್ ಫಾರ್ ವೊಲಟಾಲಿಟಿ. ವೊಲಟಾಲಿಟಿ ಅಂತಂದ್ರೆ ಇಟ್ಸ್ ಲೈಕ್ ಅಪೋಸಿಟ್ ಟು ದಿ ಡೈವರ್ಸಿಟಿ. ವೊಲಟಾಲಿಟಿ ಅಂತಂದ್ರೆ ಇಟ್ಸ್ ರೆಗ್ಯುಲೇಟರಿ ಅನ್ಸರ್ಟನ್ಲಿ. ಓಕೆ, ಕಾಸಸ್ ದಿ ಇನ್ಸ್ಟೆಬಿಲಿಟಿ ಅಂತ. ಓಕೆ, ವೊಲಟಾಲಿಟಿ ಮೀನ್ಸ್ ಇನ್ಸ್ಟೆಬಿಲಿಟಿ. ಸೊ ಆನ್ಸರ್ ಇಸ್ 3. ಸೊ ಅದೇ ರೀತಿ moreover, next sentence, moreover the shift must balance, okay, ecological concern with the need of economic growth, as excessively strict measures could, again see excessively strict measures will do some harmful effect. Okay, so again ಒಂದು ನೆಗೆಟಿವ್ ಫಾರ್ಮ್ ಆಫ್ ವರ್ಡ್ ಬರಬೇಕಿಲ್ಲಿ. ಓಕೆ, ಯಾಕಂದ್ರೆ ಎಕ್ಸೆಸಿವ್ಲಿ ಸ್ಟ್ರಿಕ್ಟ್ ಮೆಜರ್ಸ್ ಸಮಥಿಂಗ್ ಬ್ಯಾಡ್ ಹ್ಯಾಪನ್ಸ್ ಆಗುತ್ತೆ, ಅಥವಾ ಸಮಥಿಂಗ್ ವಿಚ್ ಇಸ್ ಏನಂದ್ರೆ ಅದಕ್ಕೆ ಒಂದು ಅನ್ವಾಂಟೆಡ್ ರಿಸಲ್ಟ್ ಆಗುತ್ತೆ. ಓಕೆ, ಹಾಗಾಗಿ ನೋಡಿ ಇಲ್ಲಿ ಎನಿ ನೆಗೆಟಿವ್ ವರ್ಡ್ ಇದೆ, ಎಕ್ಸೆಲರೇಟ್ ಬರೋದಿಲ್ಲ. ಸಿ ಎಕ್ಸೆಲರೇಟ್, ಸ್ಟೆಬಿಲೈಸ್, ಡೈವರ್ಸಿಫೈ ಬರೋದಿಲ್ಲ. ಸೊ ಅಂಡರ್ಮೈನ್. ಓಕೆ, ಆನ್ಸರ್ ಇಸ್ 2. ಓಕೆ, ಸೊ ಇದನ್ನ ಮಾಡಿ ಕಂಪ್ಲೀಟ್ ಆಗೋದು ಏನಾಗುತ್ತೆ, ಆಲ್ದೋ ಇಂಡಿಯಾ ಹ್ಯಾಸ್ ಕಮಿಟೆಡ್ ಟು ದಿ ambitious climate goals, the transition to renewable energy remains incomplete. Experts argue that investment must be matched with the regulatory clarity to avoid volatility in the sector. Moreover, the shift must balance the ecological concern with the need of the economic growth, as excessively strict measures could undermine the industrial expansion. Okay, clear sir? So the answer is 2, 3 and 2, 60. Question number 60 mugidu. Now let us move on to question number 61. Okay, so 61, identify the appropriate adjective in the given sentence. So ಇಲ್ಲಿ adjective ಅಂದ್ರೆ ಏನು sir? Okay, adjective is the word which tells something about noun. Okay, so ಇದರಲ್ಲಿ noun ಯಾವುದು, ಅಥವಾ noun or pronoun. Okay, which tells something about noun or pronoun. Okay, so whom do you wish to see ಅಂತ ಇದೆ. whom do you wish to see. ಸೊ ಇಲ್ಲಿ ಯು ಅನ್ನೋದು ಪ್ರೊನೌನ್ ಆಯ್ತು. ಓಕೆ, ವಿಶ್ ಟು ಸಿ ಅನ್ನೋದು ವರ್ಬ್ ಆಯ್ತು. ಓಕೆ, ಡೂ ಇಸ್ ಅನ್ ಆಕ್ಸಿಲರಿ ವರ್ಬ್. ಓಕೆ, ಹೂಮ್. ಸೊ ಹೂಮ್ ಅನ್ನೋದು ಆಕ್ಚುಲಿ ಇಟ್ಸ್ ಅನ್ ಇಂಟ್ರೋಗೇಟಿವ್ ಪ್ರೊನೌನ್. ನಾರ್ಮಲ್ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಿದ್ರೆ ಇದು ಇಂಟ್ರೋಗೇಟಿವ್ ಪ್ರೊನೌನ್ ಆಗುತ್ತೆ. ಬಟ್ ಓಕೆ, ಇಲ್ಲೇನಾಗುತ್ತೆ, ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ಇದನ್ನ ವಿ ಕ್ಯಾನ್ ಯೂಸ್ ಇಟ್ ಆಸ್ ಎ adjective. Okay, whom do you wish to see? You want to see someone. Okay, but whom? Yaru. So it is you want to see someone, adana question mark ಮಾಡಿ ಕೇಳಿದಾಗ, okay, it acts as a adjective. It tells something more about the noun or a pronoun. Whom you wish to see. Okay, so ಇದರಲ್ಲಿ the answer will be whom. Answer is 2. Okay, so by grammar ಏನಾಗುತ್ತೆ, when the interrogative words used before the like implied nouns or a pronouns ಅಂತ ಇದ್ದಾಗ, whenever you use the interrogative pronouns before the noun or a pronoun, implied noun or a pronoun ಅಂತ ಇದ್ದಾಗ, sometimes it is treated as a adjective. Okay, adjective like function ಮಾಡುತ್ತೆ ಈ ತರ. Okay, so this is something like you may say normal grammar ಗಿಂತ they are like applied grammar. ನಾವು ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ, now you can see KE ಅಥವಾ KPSC from where they are going, they are evolving. ಸಿಂಪಲ್ ಗ್ರಾಮರ್ ಜೊತೆಗೆ ಈ ತರ ಒಂದು ಅಪ್ಲೈಡ್ ಗ್ರಾಮರ್ ಇಂಗ್ಲಿಷ್ ಗ್ರಾಮರ್ ಕೂಡ ಕೇಳ್ತಾ ಇದ್ದಾರೆ. ಓಕೆ, ಕ್ವಶನ್ ನಂಬರ್ 62, fill in the blanks with the past participle of the verb given in the sentence. Okay, the storm had. Okay, blow ಅನ್ನೋದು ಸಿಂಪಲ್ ವರ್ಬ್.
ಓಕೆ, ಇದ್ರದ್ದು ಪಾಸ್ಟ್ ಪಾರ್ಟಿಸಿಪಲ್ ಇಸ್ ಬ್ಲೋನ್. ವೆರಿ ಸಿಂಪಲ್, ಆನ್ಸರ್ ಇಸ್ 2. ಓಕೆ, ಬ್ಲೂ ಅನ್ನೋದು ಪಾಸ್ಟ್ ಟೆನ್ಸ್, ಬ್ಲೋಸ್ ಅನ್ನೋದು ಬರೋದಿಲ್ಲ. ಓಕೆ, ಬ್ಲೋ ಅನ್ನೋದು ಇಟ್ಸ್ ಅ ವರ್ಬ್, ಸಿಂಪಲ್. ಸೊ ಬ್ಲೋನ್ ಇಸ್ ಅ ಪಾಸ್ಟ್ ಪಾರ್ಟಿಸಿಪಲ್. Now again, fill in the blanks with the correct interjection. So interjection from the choices given below. So ಇಲ್ಲಿ ಎಕ್ಸ್ಕ್ಲಮೇಟರಿ ಮಾರ್ಕ್ ಇದೆ, ಎಕ್ಸ್ಕ್ಲಮೇಷನ್ ಮಾಡಬೇಕು. ಬಟ್ ಯಾವ ತರ? ಅವರ್ ಮಿಲಿಟರಿ ಫೋರ್ಸಸ್ ಆರ್ ಡಿಫೀಟೆಡ್ ದಿ ಎನಿಮಿ. ಸೊ ನಮ್ಮ ಮಿಲಿಟರಿ ಫೋರ್ಸು ಎನಿಮಿನ ಡಿಫೀಟ್ ಮಾಡಿದೆ, ನಾವು ಗೆದ್ವಿ ಅಂತ ಅರ್ಥ. ಸೊ ವೆನೆವರ್ ಯು ವಿನ್ ಇಸ್ ಓಕೆ ಹುರ್ರಾ. ಓಕೆ, ವಿನ್ ಇಸ್ ಅ ಹ್ಯಾಪಿ ಎಕ್ಸ್ಕ್ಲಮೇಷನ್ ಇಸ್ ಹುರ್ರಾ. ಓಕೆ, ಹುರ್ರೆ, ವಿ ಒನ್. ಆನ್ಸರ್ ಇಸ್ 4. ಓಕೆ, ವೆರಾಸ್ ಓ, ouch. Okay, O is a surprise. O is for surprise. Ouch is for what you can say, pain. Whereas alas is for sadness. There is no sadness here because our military forces has defeated the enemy. Now, ನಮ್ಮ ಒಂದು enemy force ಅನ್ನ ಸೋಲಿಸಿಬಿಟ್ಟಿದ್ದೀವಿ ಅನ್ನೋದು ಒಂದು ಖುಷಿಯ ಸಂಗತಿ. Choose the correct answer to fill in the blanks. Here the Prime Minister answer ಕೇಳಿರೋದಿಲ್ಲ ಅವರು. Prepositions. Okay, so this is the question of preposition. Okay, so preposition word which shows the relationship between the word or sentences. Illenide, so the Prime Minister was dash dash the airport dash dash time for the plane. So ಏನಾಗುತ್ತೆ ಇಲ್ಲಿ? So the Prime Minister was at the airport. Okay, at the airport on time ಬರೋದಿಲ್ಲ, in time. Okay, in time for the plane. Okay, so in time for the plane or something is on time ಅಂದ್ರೆ arrived ಅಂತ ಇದೆ. ಬಸ್ ಬಂತು ಅಥವಾ ಕಾರ್ ಬಂತು ಅಥವಾ ಪ್ಲೇನ್ ಬಂತು ಅಂದ್ರೆ ಏನಾಗುತ್ತೆ? ಪ್ಲೇನ್ ಹ್ಯಾಸ್ ದ ರೀಚ್ ದ ಡೆಸ್ಟಿನೇಷನ್ ಆನ್ ಟೈಮ್, ಬಟ್ ದಿ ಪ್ರೈಮ್ ಮಿನಿಸ್ಟರ್ ವಾಸ್ ಆಟ್ ದಿ ಏರ್ಪೋರ್ಟ್ ಇನ್ ಟೈಮ್ ಫಾರ್ ದ ಪ್ಲೇನ್. ಓಕೆ, ಸೊ ಇಲ್ಲಿ ಆನ್ಸರ್ ಇಸ್ 4. ಸೊ ಇನ್ ಟೈಮ್ ಅಂತ ಕರೆಕ್ಟ್ ಆಗುತ್ತೆ ಇಲ್ಲಿ. ಸೊ ನೀವು ಇನ್ ಟೈಮ್ ಅಲ್ಲಿ ಬರಲಿಲ್ಲ ಅಂತಂದ್ರೆ ನಾವು ನಿಮ್ಮನ್ನ ಬಿಟ್ಟು ಹೋಗ್ತೀವಿ ಅಂತ, ಆ ಥರ. ಓಕೆ, ನಾವು ಕ್ವಶನ್ ನಂಬರ್ 65, ಐಡೆಂಟಿಫೈ ದಿ ಸೆಂಟೆನ್ಸ್ ವಿತ್ ಎನ್ ಎರರ್. ಅಂದ್ರೆ ಇಲ್ಲಿ ತಪ್ಪಾಗಿರುವಂಥದ್ದನ್ನ ಚಾಯ್ಸ್ ಮಾಡಬೇಕು, ಯಾವುದು ತಪ್ಪಾಗಿದೆ ಅಂದ್ರೆ. ಆಬ್ವಿಯಸ್ಲಿ ಇದರಲ್ಲಿ there are 3 correct answers. They enjoy reading books. Okay, he don't have any siblings. Okay, she can sing well. Very good, simple sentence. I visit my grandmother every weekend. I visit my grandmother every weekend. This is also correct. You'll notice he don't have. Okay, see here, he don't have. He is the answer is he. He another third person singular. So ali do barodilla, does barote. Okay, it should be doesn't ಆಗಬೇಕು. Okay, the answer is 2. Answer is 2. 2 ಅನ್ನೋದು ತಪ್ಪು. Okay, he, see here, first person singular. Okay, this is singular, ಇದು plural. Okay, ಇದು first person, second person, third person. I do, you do. So sorry, I ಆದ್ಮೇಲೆ we ಬರುತ್ತೆ. I do, we do, you do, you do, you do, then he, she, it does, and they do. Clear sir? Does. So he doesn't have any siblings ಅಂತ ಆಗಬೇಕು. ಓಕೆ, he don't have ತಪ್ಪು. ನೆಕ್ಸ್ಟ್ ಕ್ವಶನ್ ನಂಬರ್ 66, fill in the blanks with the suitable article. Okay, we play dash dash rugby. We play a rugby. A rugby ಬರೋದಿಲ್ಲ, ಯಾಕಂದ್ರೆ rugby is already it is there. Okay, rugby is the game. An rugby ಬರೋದಿಲ್ಲ. Okay, we play the rugby. The rugby ಯಾಕೆ ಬರುತ್ತೆ? ಬರೋದಿಲ್ಲ. Okay, so ಯೂಶುವಲಿ ನೇಮ್ ಆಫ್ ದಿ ಗೇಮ್ಸ್ ಇರುತ್ತೆ, ಯೂಶುವಲಿ ನೇಮ್ ಆಫ್ ದ ಗೇಮ್ಸ್ ಅಲ್ಲಿ ಆರ್ಟಿಕಲ್ ಬರೋದಿಲ್ಲ. ಸೊ ಆನ್ಸರ್ ಇಸ್ 4. ಸಿಂಪ್ಲಿ ವಿ ಪ್ಲೇ ರಗ್ಬಿ, ವಿ ಪ್ಲೇ ಕ್ರಿಕೆಟ್, ವಿ ಪ್ಲೇ ಹಾಕಿ, ವಿ ಪ್ಲೇ ಗಾಲ್ಫ್, ವಿ ಪ್ಲೇ ದಿ ರಗ್ಬಿ ಅಂತ ಅನ್ನೋದಿಲ್ಲ. ಓಕೆ, ಸೊ ನೋ ಆರ್ಟಿಕಲ್ ಇಸ್ ದಿ ಆನ್ಸರ್. ನೌ ಫೈಂಡ್ ದಿ ಕರೆಕ್ಟ್ ಫಾರ್ಮ್. ಸಿ ಸ್ಪೆಲ್ಲಿಂಗ್. ಓಕೆ, ದಿಸ್ ಇಸ್ ದಿ ಕ್ವಶನ್ ಆಫ್ ಸ್ಪೆಲ್ಲಿಂಗ್. ಫೈಂಡ್ ದಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಟು ಯೂಸ್ ಇನ್ ದಿ ಸೆಂಟೆನ್ಸಸ್. ಸೊ ನೀವು ಇಲ್ಲಿ ಕರೆಕ್ಟ್ ಸ್ಪೆಲ್ಲಿಂಗ್ ಇರ್ತಕ್ಕಂಥದ್ದು ಕರೆಕ್ಟ್ ಅಥವಾ ಯೂಸ್ ಮಾಡಬೇಕು. ಓಕೆ, ಏನಿದೆ ಇದರಲ್ಲಿ? he explained the concept. Correct. Okay, he explained. Okay, sorry, this is not the spelling, this is parts of speech. Okay, adverb or adjective. Correct or correctly. Okay, ಇದು spelling ಅಲ್ಲ. He explained the concepts. Correct or correctly. Okay, he explained something ಅಂದಾಗ okay, that has to have adverb ಆಗಬೇಕು. adverb ಅಂದ್ರೆ correctly. Okay, ಇಲ್ಲಿ ನೋಡಿ correctly, this is correctly. Then give him the prize. Okay, give him the prize was the, sorry, giving him the prize was the correctly decision ಬರೋದಿಲ್ಲ, correct decision ಬರುತ್ತೆ. Okay, so the answer is 2.
ಏನಾಗುತ್ತೆ ಇಲ್ಲಿ, he explained the concept correctly. ಸೊ ಕರೆಕ್ಟ್ಲಿ ಅನ್ನೋದು ಅಡ್ವರ್ಬ್ ಆಯಿತು. ಓಕೆ, ದೆನ್ ಗಿವಿಂಗ್ ಹಿಮ್ ದಿ ಪ್ರೈಸ್ ವಾಸ್ ದಿ ಡಿಸಿಷನ್. ಯಾವಂತ ಡಿಸಿಷನ್ ಇದು? ಕರೆಕ್ಟ್ ಡಿಸಿಷನ್. ಸೊ ಇಟ್ ಈಸ್ ಅಡ್ಜೆಕ್ಟಿವ್ ಆಯಿತು. ಇಲ್ಲಿ ಅಡ್ಜೆಕ್ಟಿವ್ ಬರುತ್ತೆ, ಇಲ್ಲಿ ಅಡ್ವರ್ಬ್ ಬರುತ್ತೆ. ಆತ ಎಕ್ಸ್ಪ್ಲೈನ್ ಮಾಡಿದ, ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಿದ ಅನ್ನೋದಕ್ಕೆ ಅಡ್ವರ್ಬು. ಡಿಸಿಷನ್ ವಾಸ್ ರೈಟ್, ಡಿಸಿಷನ್ ಈಸ್ ಎ ನೌನ್, ಡಿಸಿಷನ್ ಇಸ್ ನೌನ್, ದೇರ್ ಫಾರ್ ಅಡ್ಜೆಕ್ಟಿವ್ ಬರುತ್ತೆ. ಎಕ್ಸ್ಪ್ಲೇನ್ ಅನ್ನೋದು ವರ್ಬ್, ದೇರ್ ಫಾರ್ ಇಲ್ಲಿ ಅಡ್ವರ್ಬ್ ಬರುತ್ತೆ. ಕ್ಲಿಯರ್ ಸರ್? ನೆಕ್ಸ್ಟ್ ಕ್ವಶನ್ ನಂಬರ್ 68. ಚೂಸ್ ದಿ diminutive of the following form. Okay, following from the alternatives given. Okay, choose the diminutive of the following from the alternatives given ಅಂತ ಇದೆ. ಏನು ಬರುತ್ತೆ ಸರ್? ಕ್ಯಾಟ್ ಹ್ಯಾಸ್ ಟು ಕಿಟನ್ ಅಂತ ಇದ್ರೆ ಲೀಫ್ ಹ್ಯಾಸ್ ಟು ಏನಾಗುತ್ತೆ? ಓಕೆ, ಸೊ ವಾಟ್ ಇಸ್ ದ ರಿಲೇಷನ್ ಸರ್? ಕ್ಯಾಟ್ಗೂ ಮತ್ತು ಕಿಟನ್ಗೂ, ಅದೇ ರೀತಿ ಲೀಫ್ಗೂ ಮತ್ತು ಏನಾಗಬೇಕು? ಸೊ ಇಫ್ ಕ್ಯಾಟ್ ಇಸ್ the big one, kittens are small one, smaller part of the big one. Therefore leaf ಅನ್ನೋದು ಎಲೆ ಆದರೆ leaves is a plural form. Okay, leaves is a plural form. Plural ನಲ್ಲಿ ರಿಲೇಷನ್ ಇಲ್ಲ, ರಿಲೇಷನ್ is the smaller one. Okay, cat is to kitten. So leaven wrong word, leaves also wrong plural. Okay, leaflet ಅಂತ ಆಗುತ್ತೆ. So cat big ಆದರೆ, kitten small ಆದರೆ, leaf ದೊಡ್ಡದಾದ್ರೆ leaflet. Leaflet is smaller one. So the smaller version of the big. Okay, so leaflet is the answer. Question number 69. Okay, ಇಲ್ಲಿ ಇದೆ ನೋಡಿ, ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಲ್ಲ ಇಲ್ಲಿ. ಓಕೆ, ಇದು ಸ್ಪೆಲ್ಲಿಂಗ್. ನಾನು ಆಗಲೇ ಸ್ಲಿಪ್ ಆಫ್ ಟಂಗ್ ಆಯಿತು, ಸ್ಪೆಲ್ಲಿಂಗ್ ಅಂತ ಹೇಳಿದ್ದು ತಪ್ಪು. ಸೊ ದಿಸ್ ಈಸ್ ದಿ ಸ್ಪೆಲ್ಲಿಂಗ್. ದಿ ಎಕ್ಸಾರ್ಬಿಟೆಂಟ್ ಕಾಸ್ಟ್ ಆಫ್ ಬಿವರೇಜಸ್ ಇನ್ ದಿ ಏರ್ಪೋರ್ಟ್ ಈಸ್. ಓಕೆ, ಏನಂತಂದ್ರೆ ಯಾವುದು ವರ್ಡ್ ಇದು? ಪ್ರಿಪಾಸ್ಟರಸ್. ಆಕ್ಚುಲಿ ಪ್ರಿಪಾಸ್ಟರಸ್ ಅನ್ನೋದು ಅಬ್ಸರ್ಡ್ ಅಂತ ಅರ್ಥ ಆಗುತ್ತೆ. ಅಬ್ಸರ್ಡ್, ಓಕೆ, ರಿಡಿಕ್ಯುಲಸ್ ಅಂದ್ರೆ ಈ ಎಕ್ಸಾರ್ಬಿಟೆಂಟ್ ಕಾಸ್ಟ್ ಇದೆಯಲ್ಲ ಬಿವರೇಜಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಏರ್ಪೋರ್ಟ್ ಅಲ್ಲಿ ಹೋದ್ರೆ ನಮ್ಮಲ್ಲಿ ಸಿಗ್ತಕ್ಕಂಥ ಬಾಟಲ್, ವಾಟರ್ ಬಾಟಲ್ 20 ರೂಪಾಯಿ ಇದ್ರೆ ಅಲ್ಲಿ 200 ರೂಪಾಯಿ ಇರುತ್ತೆ. ಸೊ ದಟ್ ಈಸ್ ದಿ ಸೆಂಟೆನ್ಸ್. ಸೊ ಇಲ್ಲಿ ಯಾವುದು ವರ್ಡ್ ಬರುತ್ತೆ ರಿಡಿಕ್ಯುಲಸ್ಗೆ? ಓಕೆ, ಸೊ ಕರೆಕ್ಟ್ ಸ್ಪೆಲ್ಲಿಂಗ್ ಇಸ್ ಪ್ರಿಪಾಸ್ಟರಸ್, PREPOSTEROUS, PREPOSTEROUS, E. ಓಕೆ, ಪ್ರಿಪಾಸ್ಟರಸ್. ಇಲ್ಲಿ ನೋಡಿ ಪ್ರಿಪೋಸ್ಟ್ ಇದೆ, ದಿಸ್ ಈಸ್ ರಾಂಗ್. ಓಕೆ, ದೆನ್ ಪ್ರಿಪೋಸ್ಟ್ ಆರ್, ಓಕೆ, OROUS, ದಿಸ್ ಈಸ್ ರಾಂಗ್. ಪ್ರಿಪಾಸ್ಟರಸ್ ಇಲ್ಲಿ ಕೂಡ ಪ್ರಿಪೋಸ್ಟರಸ್, ಇದು ಕೂಡ ರಾಂಗ್ ಆಗಿದೆ. ಆಲ್ ದಿಸ್ ಆರ್ ರಾಂಗ್. ದಿಸ್ ಇಸ್ ಪ್ರಿಪಾಸ್ಟರಸ್. ಓಕೆ, ಆನ್ಸರ್ ಇಸ್ 1. ಓಕೆ, ನಾವು ಐಡೆಂಟಿಫೈ ದ ಸೆಂಟೆನ್ಸ್ ವಿತ್ ಕರೆಕ್ಟ್ ಪಂಕ್ಚುಯೇಷನ್. ಅಗೇನ್ ಪಂಕ್ಚುಯೇಷನ್ ಲಾಸ್ಟ್ ಟೈಮ್ ಕೂಡ ಕೇಳಿದ್ರು FD ಎಕ್ಸಾಮ್ ಅಲ್ಲಿ, ಈಗ ಕೂಡ ಪಂಕ್ಚುಯೇಷನ್ ಅನ್ನ ಕೇಳಿದ್ದಾರೆ. ಓಕೆ, ಪಂಕ್ಚುಯೇಷನ್. ಸೊ ಸಿಂಪಲ್. ಫಸ್ಟ್ ವಿಲ್ ಸಿ ನೇಮ್ಸ್ ಅಲ್ಲಿ. ಓಕೆ, ನೇಮ್ಸ್ ಅಲ್ಲಿ ದೇರ್ ಆರ್ ಮಿಸ್ಟೇಕ್. ಏನಪ್ಪ ಇದು? ಒಂದು ಇದು ಕ್ಯಾಪಿಟಲ್ ಆಗಬೇಕು, 2 ಕ್ಯಾಪಿಟಲ್ ಆಗಬೇಕು. ಸೊ ಪಂಕ್ಚುಯೇಷನ್ ಬಿಟ್ಬಿಡಿ, ಜಸ್ಟ್ ನೇಮ್ ಅಲ್ಲಿ ಕ್ಯಾಪಿಟಲ್ ಇಲ್ಲದೆ ಇರೋದ್ರಿಂದ ಯು ಹ್ಯಾವ್ ಎಲಿಮಿನೇಟೆಡ್ ದಿಸ್ 2. ಸೊ ಯು ಹ್ಯಾವ್ ನೌ ದಿ 50% ಚಾನ್ಸ್ ಆಫ್ ಬೀಯಿಂಗ್ ಕರೆಕ್ಟ್. ಓಕೆ, ಇಲ್ಲಿ ನೋಡಿ ರಾಮ, ರವಿ ಅಂಡ್ ಅರ್ಜುನ್ ಅಟೆಂಡೆಡ್ ದಿ ಕಾನ್ಫರೆನ್ಸ್. ಓಕೆ, ರಾಮ ಇಲ್ಲಿ ಕಾಮ ಬೇಕು. ಓಕೆ, ರಾಮ ಇಲ್ಲಿ ಕಾಮ ಇಲ್ಲ. ಓಕೆ, ಸಿಂಪಲ್. ಇದು ಕೂಡ ಹೋಯ್ತು. ಆನ್ಸರ್ ಇಸ್ 3. ಆನ್ಸರ್ ಇಸ್ 3. ಸೊ ಇಲ್ಲಿಗೆ ನಮ್ಮ ಒಂದು ಇಂಗ್ಲಿಷ್ ಕ್ವಶನ್ಸ್ ಅನಾಲಿಸಿಸ್ ಮುಗಿತು. ಐ ಹೋಪ್ ಆಲ್ ದಿ ಆನ್ಸರ್ಸ್ ಆರ್ ಎಕ್ಸ್ಪ್ಲೇನ್ಡ್ ಕರೆಕ್ಟ್ಲಿ. ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಅದನ್ನ ಒಂದು ಅನಲೈಸ್ ಮಾಡಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ. ಲೆಟ್ ಅಸ್ ಸಿ ದಿ ಆನ್ಸರ್ ಕೀ ಅಂಡ್ ಐ ಆಮ್ ಪಾಸಿಟಿವ್ಲಿ ಶೋರ್ ದಟ್ ದೀಸ್ ಆಲ್ಸೋ ಮ್ಯಾಚ್ ದಿ ಸೇಮ್ ಅಫಿಷಿಯಲ್ ಆನ್ಸರ್ ಕೀ ಅಂತ ಐ ಆಮ್ ವೆರಿ ಕಾನ್ಫಿಡೆಂಟ್. ಸೊ ಇದರಿಂದ ವಾಟ್ ಇಸ್ ದ ಟೇಕ್ ಅವೇ ಅಂತಂದ್ರೆ, ದಿ ಗ್ರೂಪ್ ಸಿ ಎಕ್ಸಾಮಿನೇಷನ್ಸ್ ಹೆನ್ಸ್ ಫೋರ್ತ್ ಇನ್ ಫ್ಯೂಚರ್ 2026 ಮತ್ತು ನಂತರ ದೇ ಆರ್ ಗೋಯಿಂಗ್ ಟು ಬಿ ವೆರಿ ಟಫ್. ಓಕೆ, ಫಸ್ಟ್ ಥಿಂಗ್. ಸೆಕೆಂಡ್ ಒನ್, knowing the core grammar concept. Okay, knowing the core grammar concept, this is not a luxury. Now ಇದು ನಿಮಗೆ ಬೇಸಿಕ್ ನೆಸೆಸರಿ ಆಗೋಯ್ತು. ಈಗ ಕಾನ್ಸೆಪ್ಟ್ ಬೇಕೇ ಬೇಕು. ಓಕೆ, ದೆನ್ ಡಿಪೆಂಡಿಂಗ್ ಅಪಾನ್ ದಟ್ ಕಾನ್ಸೆಪ್ಟ್ ಯು ಹ್ಯಾವ್ ಟು ಬಿಲ್ಡ್ ದಿ ಪ್ರಾಕ್ಟಿಕಲ್ ಇಂಗ್ಲಿಷ್ ಗ್ರಾಮರ್ ಯೂಸೇಜ್. ಸೊ ದೇ ಆರ್ ನೌ ಮೂವಿಂಗ್ ಫ್ರಮ್ ಜಸ್ಟ್ ಒಂದು ಗ್ರಾಮರ್, ಒಂದು ಇಂಗ್ಲಿಷ್ ಗ್ರಾಮರ್ ಇಂದ ದೇ ಆರ್ ಮೂವಿಂಗ್ ಟುವರ್ಡ್ಸ್ ದಿ ಪ್ರಾಕ್ಟಿಕಲ್ ಯೂಸೇಜ್. ಓಕೆ, ಸೊ ದೇ ಫಾರ್ ನಿಮಗೆ ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಅನ್ನೋದು ಇನ್ನೆವಿಟೇಬಲ್ ಆಗುತ್ತೆ. ಸೊ ನಮ್ಮ ಕ್ಲಾಸಲ್ಲಿ, ಇನ್ಸ್ಪೈರ್ ಕ್ಲಾಸಲ್ಲಿ ವಿ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಆಲ್ ದಿಸ್ ಕಾನ್ಸೆಪ್ಟ್.
ನಮ್ಮ ಕ್ಲಾಸಲ್ಲಿ ಯಾರು ಒಂದು ಕ್ಲಾಸಸ್ ತಗೊಂಡಿರ್ತಾರೋ ಅದರಲ್ಲಿ PYQ ಮಾಡಿದೀವಿ. ದೆನ್ ಇಂಗ್ಲಿಷ್ ಗ್ರಾಮರ್ ವೆರಿ ವೆರಿ ಡೀಟೇಲ್ಡ್ ಆಗಿ ಮಾಡಿದೀವಿ. ಆಲ್ ದಿ ಕಾನ್ಸೆಪ್ಟ್ಸ್ ಹ್ಯಾವ್ ಬಿನ್ ಎಕ್ಸ್ಪ್ಲೇನ್ಡ್. ಓಕೆ, ಎಕ್ಸೆಪ್ಟ್ 1 or 2 ಲೈಕ್ ಪಂಕ್ಚುವೇಷನ್. ಓಕೆ, ಈ ತರ ಕಾಮನ್ ಸೆನ್ಸ್ ಇರುವಂತವು ಅಂತವನ್ನ ಬಿಟ್ಟು ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಏನೇ ಬಂದ್ರು ಕೂಡ ಆನ್ಸರ್ ಮಾಡುವಂತ ಒಂದು ಕ್ಲಾಸಸ್ ನಾವು ಮಾಡಿದೀವಿ ಲಾಸ್ಟ್ ಟೈಮ್ KE. ಸೊ ಇನ್ ಫ್ಯೂಚರ್ ಆಲ್ಸೋ ವಿಲ್ ಡೂ ದ ಸೇಮ್ ಥಿಂಗ್. ಓಕೆ, ಸೊ ಐ ಹೋಪ್ ದಿಸ್ ಅನಾಲಿಸಿಸ್ have given you an insights. Okay, thank you very much.